ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನ ಒಂದೊಳ್ಳೆ ಮಾತಿನಿಂದ ಪ್ರಾರಂಭ ಮಾಡೋಣ. ಈ ಮಾತನ್ನ ಹೇಳಿದಂಥವರು ಶಾರದಾದೇವಿಯವರು. ನಿಮಗೆ ಮನಃಶಾಂತಿ ಬೇಕಾಗಿದ್ದಲ್ಲಿ ಇತರರಲ್ಲಿ ದೋಷ ಹುಡುಕೋದಕ್ಕೆ ಹೋಗಬೇಡಿ, ಸಾಧ್ಯವಾದಷ್ಟು ನಿಮ್ಮಲ್ಲಿ ಇರುವ ದೋಷಗಳನ್ನು ಕಂಡುಕೊಳ್ಳಿ ಅಂತ. ಈ ಮಾತು ನಿರಂತರವಾಗಿ ಎಲ್ಲರ ಮನಸ್ಸಿನಲ್ಲಿ ಅನುರಣಿಸ್ತಾ ಇದ್ರೆ ನಮ್ಮ ಸಮಾಜ ಮತ್ತು ನಮ್ಮ ಮನಃಶಾಂತಿ ನಿರಂತರವಾಗಿ ಗಟ್ಟಿಯಾಗಿ ಶಾಂತಿಯುತವಾಗಿ ಇರುತ್ತೆ. ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂಥ ಮಾತನ್ನು ನಾವು ಎಲ್ಲ ಕಡೆ ಕೇಳ್ತಿರ್ತೀವಿ. ಆದರೆ ನಾವು ಕೆಲಸ ಮಾಡುವಂತಹ ಜಾಗದಲ್ಲಿ ಅಲ್ಲಿ ಸುರಕ್ಷತೆ ಸಿಗಬೇಕು ಮತ್ತು ನಮ್ಮ ಆರೋಗ್ಯದ ಕುರಿತಾಗಿ ಕಾಳಜಿ ವಹಿಸಬೇಕು. ಇವತ್ತಿನ ದಿನವನ್ನ ಆ ಜನರಿಗಾಗಿ ಬಹಳಷ್ಟು ಫ್ಯಾಕ್ಟರಿಗಳಲ್ಲಾಗಿರಬಹುದು, ಸಂಸ್ಥೆಗಳಲ್ಲಾಗಿರಬಹುದು, ಬೇರೆ ಬೇರೆ ಜಾಗಗಳಲ್ಲಿ ಕೆಲಸ ಮಾಡ್ತಿರುವಂತಹ ಜನರಾಗಿರಬಹುದು, ಅವರಿಗೆ ಈ ದಿನವನ್ನ ಅರ್ಪಣೆ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ನಾವು ಕೆಲಸ ಮಾಡುವಂತ ಜಾಗದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಮತ್ತು ನಮ್ಮ ಸುರಕ್ಷತೆಯ ಬಗ್ಗೆ ಬಹಳಷ್ಟು ಗಮನ ಹರಿಸಬೇಕಾದಂತಹ ಅಗತ್ಯ ಇದೆ. ಹಾಗಾಗಿ ಒಂದು ಸುರಕ್ಷಿತವಾದಂತಹ ಕೆಲಸದ ಸ್ಥಳ, ವರ್ಲ್ಡ್ ಡೇ ಫಾರ್ ಸೇಫ್ಟಿ ಅಂಡ್ ಹೆಲ್ತ್ ಅಟ್ ವರ್ಕ್, ಈ ದಿನ ಬಹಳ ಮುಖ್ಯ. ನಮ್ಮ ಸುತ್ತಮುತ್ತಲ ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರೆಲ್ಲರೂ ಸುರಕ್ಷಿತವಾಗಿರ್ಲಿ, ಆರೋಗ್ಯವಾಗಿರ್ಲಿ, ಅದರ ಬಗ್ಗೆ ಎಲ್ಲ ಗಮನವನ್ನ ಆ ಸಂಸ್ಥೆಗಳು ಹರಿಸಲಿ ಅಂತ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಇವತ್ತಿನ ದಿನದ ಅತಿಥಿ ಡಾಕ್ಟರ್ ಸುಮನ್ ಜಿ ಅವರು ಅನನ್ಯ ಸ್ಕೂಲ್ ಫಾರ್ ಆಟಿಸಂ ಈ ಸಂಸ್ಥೆಯ ಬಹಳ ಮುಖ್ಯಸ್ಥರು. ಆ ಸಂಸ್ಥೆಯನ್ನ ಆರಂಭದಿಂದ ಕಟ್ಟಿ ಬೆಳೆಸಿದಂತಹವರು. ಅವರು ಬಂದಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಯಾಕೆ ಈ ಅತಿಥಿ ಅನ್ನುವಂತಹ ಪ್ರಶ್ನೆ ನಮಗೆ ಹುಟ್ಟಬಹುದು. ಹಾಗಿರುವಾಗ ಈ ಒಂದು ತಿಂಗಳನ್ನ ಆಟಿಸಂ ಅವೇರ್ನೆಸ್ ಮಂತ್ ಅನ್ನುವಂತಹ ವಿಚಾರವಾಗಿ ಆಚರಣೆ ಮಾಡಲಾಗುತ್ತೆ. ಜನರಿಗೆ ಆಟಿಸಂ ಅಂದ್ರೆ ಏನು, ಆಟಿಸಂ ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಎಷ್ಟು ತನ್ನ ಪ್ರಭಾವವನ್ನು ಬೀರಿದೆ, ಅದರ ಬಗ್ಗೆ ನಮಗೆ ಎಷ್ಟು ತಿಳುವಳಿಕೆ ಇದೆ. ವರ್ಲ್ಡ್ ಆಟಿಸಂ ಅಕ್ಸೆಪ್ಟೆನ್ಸ್ ಮಂತ್ ಅನ್ನುವಂಥದ್ದು ಅದನ್ನು ಒಪ್ಕೊಳ್ಬೇಕಾದಂತಹ ವಿಷಯ ಅನ್ನುವಂಥ ರೀತಿಯಲ್ಲಿ ಈ ವಿಚಾರವಾಗಿ ಮಾತನಾಡ್ತಿದ್ದೇವೆ. ಹಾಗಾಗಿ ಡಾಕ್ಟರ್ ಸುಮನ್ ಏನಿದ್ದಾರೆ ಈ ಕ್ಷೇತ್ರದಲ್ಲಿ ಪರಿಣಿತರು, ಬಹಳಷ್ಟು ವರ್ಷಗಳ ಕಾಲ ಅಲ್ಲಿ ಸೇವೆ ಮಾಡಿದ್ದಾರೆ. ಹಾಗಾಗಿ ಅವ್ರ ಜೊತೆ ಇವತ್ತು ನಾವು ಮಾತುಕತೆಯನ್ನು ಆಡ್ತೇವೆ. ಮೇಡಮ್, ಮೊದಲನೇದಾಗಿ ಆಟಿಸಂ ಅನ್ನುವಂಥ ಶಬ್ದವೇ ಬಹಳಷ್ಟು ಜನರಿಗೆ ಬಹುಶಃ ರೋಮ್ ಚೈನೀಸ್ ಕೇಳ್ದಂಗೆ ಆಗುತ್ತೇನೋ, ಯಾಕಂದ್ರೆ ಕೇಳಿರೋದಕ್ಕೂ ಸಾಧ್ಯ ಇಲ್ಲ. ಬಹುಶಃ ಸಿಟಿಯಲ್ಲಿರುವಂತಹ ಜನ ಅವುಗಳನ್ನ ಕೇಳಿರಬಹುದೇನೋ, ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅದರಿಂದ ಬಾಧಿತರಾಗಿದ್ರೂ ಕೂಡ ಅದು ಆಟಿಸಂ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಸರಳವಾಗಿ ಆಟಿಸಂ ಅಂದ್ರೆ ಏನು ಅಂತ. ಖಂಡಿತ ಇದು ಒಂಥರ ಹೇಗಾಗಿದೆ ಅಂದ್ರೆ ಎಲ್ಲರಲ್ಲೂ ಇರುತ್ತೆ, ಆದ್ರೆ ಅದು ಏನು ಅಂತ ಗೊತ್ತಿಲ್ಲ. ಆಟಿಸಂ ಅಂದ್ರೆ ವಿಶೇಷವಾಗಿ ಆಟಿಸಂ ನಿಮ್ ಮಗುಗೆ ತಕ್ಷಣಕ್ಕೆ ನೀನ್ ಆಟಿಸಂ ಅಂದ್ ಕೂಡ್ಲೆ, ನಿಮ್ಮ ಮಗುಗೆ ಆಟಿಸಂ ಇದೆ ಅಂದ್ ಕೂಡ್ಲೆ ಅಯ್ಯೋ ಏನೋ ಆಗ್ಬಾರ್ದಿದೆ, ಏನೋ ಆಗ್ಬಾರ್ದಾಗ್ಬಿಟ್ಟಿದೆ ಅನ್ನೋ ಒಂದು ಕೊರತೆ ಅಥವಾ ನೋವು ನಾವು ಪೋಷಕರಲ್ಲಿ ನೋಡ್ತೀವಿ. ಫಸ್ಟ್ ಇದು ಯಾಕೆ ಬಂದಿದೆ? ಬಿಕಾಸ್ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಆಗ್ಲಿ ಅಥವಾ ಮಾಹಿತಿ ಆಗ್ಲಿ ತುಂಬಾ ಜನಕ್ಕೆ ಇಲ್ಲ. ಅದು ಯಾಕಿಲ್ಲ? ಮೊದ್ಲೆಲ್ಲ ಇದ್ರ ಇನ್ಸಿಡೆನ್ಸ್ ಇತ್ತು ಏನೋ, ಅದು ಎರಡು ಡೈಲಮ ಬರುತ್ತೆ. ಮೊದ್ಲು ಇತ್ತು, ಡಯಾಗ್ನೋಸ್ ಆಗಿಲ್ವೋ, ಅಥವಾ ಈಗ ಅಥವಾ ಪೋಸ್ಟ್ ಕೋವಿಡ್ ಡೇರಾ ಏನಿದೆ ಅದು ಜಾಸ್ತಿ ಆಗ್ತಾ ಇದೆಯಾ, ಅದು ಈ ತರ ಬರುತ್ತೆ. ಆಟಿಸಂ ಅಂದ್ರೆ ಕನ್ನಡದಲ್ಲಿ ನಾವು ಹೇಳೋದಾದ್ರೆ ಸ್ವಲೀನತೆ. ಆಟೋಸ್ ಮೀನ್ಸ್ ಇನ್ ಸೆಲ್ಫ್ ಅಥವಾ ಮೈ ಸೆಲ್ಫ್. ಆಟೋ ಅಂದ್ರೆ ನನ್ನಷ್ಟಿಗೆ ನಾನು, ಮಗು ತನ್ನಷ್ಟಿಗೆ ತಾನಿರೋದಕ್ಕೆ ನಾವು ಆಟಿಸಂ ಅಂತ ಹೇಳ್ತೀವಿ. ಓಕೆ,
ತನ್ನಷ್ಟಕ್ಕೆ ತಾನು ಅಂದ್ರೆ ಏನರ್ಥ, ಸಂವಹನ ಇದರಲ್ಲಿ ಪ್ರಾಬ್ಲಮ್ ಆಗತ್ತೆ. ಓಕೆ. ಮಗು ಬೇರೆಯವರೊಟ್ಟಿಗೆ ಮಾತಾಡೋದಾಗ್ಲಿ ಅಥವಾ ಅವ್ರು ಹೇಳಿದ್ದನ್ನ ಫಾಲೋ ಮಾಡೋದಾಗ್ಲಿ ಕಷ್ಟಪಡುತ್ತೆ. ಅದು ಒಂದು. ಇನ್ನೊಂದು ಸೆನ್ಸರಿ ಇಶ್ಯೂಸ್ ಅಂಡ್ ರಿಪಿಟೇಟಿವ್ ಬಿಹೇವಿಯರ್ಸ್. ಫಸ್ಟ್ ಥಿಂಗ್ ಇಸ್ ಕಮ್ಯುನಿಕೇಶನ್ ಅಂಡ್ ಸೋಷಿಯಲ್ ಇಂಟರಾಕ್ಷನ್. ತನ್ನ ಬೇಕಾದಕ್ಕೆ ಹೇಳ್ಕೊಳ್ಳೋದಕ್ಕಾಗ್ಲಿ ಅಥವಾ ಬೇರೆಯವ್ರು ಹೇಳಿದಕ್ಕೆ ಅರ್ಥ ಆಗ್ಲಿ ಅಥವಾ ಸಾಮಾಜಿಕವಾಗಿ ಮಗು ಎಲ್ಲರೊಟ್ಟಿಗೆ ಬೆರೆಯೋದಾಗ್ಲಿ, ಸೋಷಿಯಲ್ ಸ್ಕಿಲ್ಸ್ ಏನಿದೆ ಅದೆಲ್ಲ ಇದರಲ್ಲಿ ಡಿಫಿಸಿಟ್ ಇರುತ್ತೆ, ಕಮ್ಮಿ ಇರುತ್ತೆ. ನಂತರ ಇನ್ನೊಂದು ಸೆನ್ಸರಿ ಇಶ್ಯೂಸ್ ಅಂಡ್ ರಿಪಿಟೇಟಿವ್ ಬಿಹೇವಿಯರ್ಸ್, ಮಾಡಿದ್ದನ್ನೇ ಮಾಡೋದು. ತನ್ನ ಒಂದು ಇದು ಸೆನ್ಸರಿ ಇಶ್ಯೂಸ್ ಅಂದ್ರೆ ಹಿಂಗೆ ಕೈ ಅಲ್ಲಾಡ್ಸೋದಾಗ್ಲಿ, ಈ ತರ ಹಿಂಗೆ ರಾಕ್ ಮಾಡೋದಾಗ್ಲಿ, ಇದೆಲ್ಲ ಇರುತ್ತೆ. ದೀಸ್ 2 ಥಿಂಗ್ಸ್ ನಾವು DSM-5 ಅಂತ ಹೇಳ್ತೀವಿ. ಅದರಲ್ಲಿ ಇದು 2 ಕ್ರೈಟೀರಿಯಾಸ್ ಮಾಡಿದಾಗ ಇವಾಗ ಅದನ್ನ ಆಟಿಸಮ್ ಅಂತೇಳಿ ಹೇಳ್ತೀವಿ. ಅಂದ್ರೆ ಜನಸಾಮಾನ್ಯರಿಗೆ ಈ ಲಕ್ಷಣ ಅಥವಾ ಈ ಆಟಿಸಮ್ ನಮ್ಮ ಮಗುವಿನಲ್ಲಿ ಇದೆ ಅಂತ ಅವ್ರು ಹೇಗೆ ಗುರುತಿಸಬಹುದು? ಫಸ್ಟ್ ಥಿಂಗ್ ಅಂದ್ರೆ ಮ್ಯಾಮ್, ನಮ್ಮ ಮಗು ಎಲ್ಲಾ ರೈಮ್ಸ್ ಹೇಳ್ತಾನೆ ಮ್ಯಾಮ್, ಆದ್ರೆ ಅವನ ಹೆಸರು ಫಾರ್ ಎಕ್ಸಾಂಪಲ್ ಪ್ರಣವ್ ಅಂತ ಮಗು ಹೆಸರು ಅಂದ್ಕೊಳ್ಳಿ. ಪ್ರಣವ್ ಫಾರ್ ಎಕ್ಸಾಂಪಲ್ ನನ್ನ ಮಗನೇ ಅರ್ಚಿತ್ ಅಂದ್ರೆ ಈ ವಿಲ್ ನಾಟ್ ರೆಸ್ಪಾಂಡ್, ತಿರುಗಿ ನೋಡೋದಿಲ್ಲ. ತನ್ನ ಹೆಸರೇ ತನಗೆ ಗೊತ್ತಾಗುತ್ತೆ ಆದ್ರೆ ಹಿ ವಿಲ್ ನಾಟ್ ರೆಸ್ಪಾಂಡ್. ಅವಾಗ ಫಸ್ಟ್ ಬರೋದು ಅದೇ ಕಂಪ್ಲೇಂಟ್, ಮ್ಯಾಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ, ಹೆಸರು ಕೂಗಿದ ಕೂಡಲೇ ತಿರುಗಿ ನೋಡೋದಿಲ್ಲ, ಟಾಯ್ಲೆಟ್ ಟ್ರೈನ್ಡ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಆಗಿರೋದಿಲ್ಲ, ಅಲ್ಲೇ ಮಾಡ್ತಾನೆ. ಬಟ್ ABCD ಹೇಳ್ತಾನೆ, ಅಮ್ಮ ಅಂತ ಹೇಳಲ್ಲ, ಸುಮ್ನೆ ರಾತ್ರಿ ನಿದ್ದೆ ಮಾಡೋದಿಲ್ಲ, ತುಂಬಾ ಅಳ್ತಾ ಇರ್ತಾನೆ. ಇದೆಲ್ಲ ಇಶ್ಯೂಸ್ ಬಂದಾಗ ಎಲ್ಲಾ ಟೆಕ್ಸ್ಚರ್ಸ್ ಫುಡ್ ಅನ್ನ ತಿನ್ನೋದಿಲ್ಲ, ಒಂದ್ ಪರ್ಟಿಕ್ಯುಲರ್ ಯಾವ್ದು ಬೇಕೋ ಅದು. ಒಂದು ಸ್ಕಿಲ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾನೆ, ಕಾರಿಂಗ್ ಮೂವ್ ಮಾಡ್ತಾನೆ ಇರ್ತಾನೆ, ಮೂವ್ ಎಷ್ಟು ಫಾಸ್ಟ್ ಆಗಿ ಅಂದ್ರೆ ಮೂವ್ ಮಾಡ್ತಾನೆ. ಒಂದು ಸಿಂಪಲ್ ಇನ್ಸಿಡೆಂಟ್ ನಾನು ತಾಯಿಯಾಗಿ ಹೇಳ್ಬೇಕು ಅಂದ್ರೆ, ನನ್ ಮಗ ಸಣ್ಣವನಿದ್ದಾಗ ಹಿಂಗ ವೀಲ್ಸ್ ನ ಹಿಂಗ ಅಲ್ಗಾಡಿಸ್ತಾ ಇದ್ದ, ನಾನು ವಾವ್ ಸೂಪರ್ ಫಾಸ್ಟ್ ಆಗಿ ಅಲ್ಲಾಡಿಸ್ತಾ ಇದ್ದ. ಇನ್ನೊಂದ್ ಎರಡನೇದು ಅಕ್ಕಿಯನ್ನ ತಿರುಗಿಸ್ತಾ ಇದ್ದ, ಅಕ್ಕಿ ಕಾಳು ಇದನ್ನ ಇಟ್ಕೊಂಡು ಹಿಂಗೆ ವಾವ್ ಏನ್ ಸ್ಪಿನ್ನಿಂಗ್, ಅದನ್ನ ಸ್ಪಿನ್ನಿಂಗ್ ಅಂತ ಹೇಳ್ತೀವಿ, ಏನ್ ಸ್ಪಿನ್ ಮಾಡ್ತಾ ಇದ್ದಾನೆ ಅಂತ ನಾನು ಖುಷಿ ಪಟ್ಟಿದ್ದೆ. ಬೀಂಗ್ ಎ ಡಾಕ್ಟರ್ ನನಗೂ ಕೂಡ ಅವಾಗ 3.5 ವರ್ಷದವರೆಗೂ ನನಗೂ ಗೊತ್ತಾಗ್ಲಿಲ್ಲ. ಬಿಕಾಸ್ 1 ವರ್ಷದವರೆಗೂ ಆರಾಮಾಗಿ ಎಲ್ಲ ಗ್ರಾಸ್ ಮೋಟರ್ ಮೈಲ್ ಸ್ಟೋನ್ಸ್ ಅಂತ ಏನ್ ಹೇಳ್ತೀವಿ, ಕತ್ ಕೂರೋದಾಗ್ಲಿ, ಅಂಬೆಗಾಲಿ ಇಡೋದಾಗ್ಲಿ ಅಥವಾ ನಡೆಯೋದಾಗ್ಲಿ, ಅದೆಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ನಾರ್ಮಲ್ ಇರುತ್ತೆ. 2 ವರ್ಷದವರೆಗೂ ಒಬ್ಬ ಪೋಷಕರು ಬೆಟ್ಟದಷ್ಟು ಕನಸನ್ನ ಕಟ್ಕೊಂಡ್ ಬಿಟ್ಟಿರ್ತಾರೆ. 2 ವರ್ಷ ಆದ್ಮೇಲೆ ಶಾಲೆಗೆ ಹೋದಾಗ ಮ್ಯಾಮ್ ನಿಮ್ ಮಗು ಒಂದ್ ಕಡೆ ಕೂರ್ತಾ ಇಲ್ಲ ಅಂತ ಸ್ಕೂಲಿಂದ ಕಂಪ್ಲೇಂಟ್ ಬರುತ್ತೆ. ನಿಮ್ ಮಗು ಯಾಕೋ ಹೆಸರೇ ಹೇಳ್ತಾ ಇಲ್ಲ, ಬೇರೆ ಮಕ್ಕಳೊಟ್ಟಿಗೆ ಸಾಮಾಜಿಕವಾಗಿ ಆಟ ಆಡ್ತಾ ಇಲ್ಲ, ರೂಲ್ಸ್ ಫಾಲೋ ಮಾಡ್ತಿಲ್ಲ, ಅಳ್ತಾನೆ ಇರ್ತಾನೆ, ನಗ್ತಾನೆ ಇರ್ತಾನೆ. ಹಿಂಗೆಲ್ಲ ಬಂದಾಗ ಪೋಷಕರು ಸೊ ಇದನ್ನೆಲ್ಲ ನೋಡಿದಾಗ ಎಸ್ ಮಗುಗೆ ಎಲ್ಲೋ ಒಂದ್ ಕಡೆ ರೆಡ್ ಫ್ಲಾಗ್ಸ್ ಫಾರ್ ಆಟಿಸಮ್ ಇದೆಯಾ ಅಂತ ನಾವು. ಓಕೆ. ಸೊ ಈ ಒಂದು ಆಟಿಸಮ್ ಏನಿದೆ ಇದು ದೈಹಿಕ ಸಮಸ್ಯೆನ ಮಾನಸಿಕ ಸಮಸ್ಯೆನ? ಇದು ನರಮಂಡಲದ ಸಮಸ್ಯೆ. ಇಟ್ ಇಸ್ ಎ ನ್ಯೂರೋಲಾಜಿಕಲ್ ಡಿಸಾರ್ಡರ್. ನ್ಯೂರೋಲಾಜಿಕಲ್ ಡಿಸಾರ್ಡರ್ ಅಂದ್ರೆ ಏನ್ ಹೇಳುತ್ತೆ, ಟ್ರಾನ್ಸ್ಮಿಟರ್ಸ್ ಅಥವಾ ಸಿನಾಪ್ಸಸ್ ಇರುತ್ತೆ, ಬಟ್ ಅದು ಕೋಆರ್ಡಿನೇಷನ್ ಮಿಸ್ ಆಗುತ್ತೆ. ಓಕೆ. ನಮ್ಮ ಮಗ ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗ ಈಸ್ ಎ ನ್ಯಾಷನಲ್ ಲೆವೆಲ್ ಸ್ಕೇಟಿಂಗ್ ಚಾಂಪಿಯನ್. ಬಟ್ ಎಲ್ಲಾ ತರ ಬೇರೆಯವರು ಸ್ಕೇಟರ್ಸ್ ಅಂದ್ರೆ ಬೆಂಡ್ ಮಾಡಿ ಇದನ್ ಮಾಡೋದು, ಅವ್ರದ್ದು ಗ್ರಾಸ್ ಮೋಟರ್ ಮೈಲ್ ಸ್ಟೋನ್ಸ್, ಗ್ರಾಸ್ ಮೋಟರ್ ಕೋಆರ್ಡಿನೇಷನ್ ಏನಿರುತ್ತೆ ಇವ್ರು ಸ್ವಲ್ಪ ಬೇರೆ ತರ ಇರುತ್ತೆ. ಇದು ಒಂದೊಂದ್ ಮಗುಗೆ ಇದೇ ತರ ಅಂತ ನಾವು ಹೇಳಕ್ ಆಗಲ್ಲ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಆಟಿಸಮ್ ಸ್ಪೆಕ್ಟ್ರಮ್. ಒಂದು ಅಂಬ್ರೆಲಾ ತರ ಇದು. ಒಂದ್ ತರ ಇದ್ದದ್ ಮಗು ಇನ್ನೊಂದ್ ತರ ಇರಲ್ಲ. ಅದ್ರ ಸಿಂಪ್ಟಮ್ಸ್ ಸ್ವಲ್ಪ ಸೇಮ್ ಇರುತ್ತೆ, ಬಟ್ ಪ್ರತಿ ಒಂದು ಮಗುನು ಬೇರೆನೆ. ಯು ಕಾಂಟ್ ಸಿ ಆಟಿಸಮ್ ಕಿಡ್, ಒನ್ ಆಟಿಸಮ್ ಕಿಡ್ ಲೈಕ್ ಅನದರ್. ಎವ್ರಿ ಚೈಲ್ಡ್ ಈಸ್ ಯುನೀಕ್. ಹಂಗಾಗಿ ದೈಹಿಕವಾಗಿ ಸಾಮರ್ಥ್ಯ ಕಮ್ಮಿ ಇದೆಯಾ ಅಂತ ನಾವು ಹೇಳಕ್ ಆಗಲ್ಲ. ಆದ್ರೆ ಕೆಲವೊಂದ್ರಲ್ಲಿ ದೈಹಿಕ ಸಾಮರ್ಥ್ಯ ತುಂಬಾ ಜಾಸ್ತಿ ಇರುತ್ತೆ, ಕೆಲವೊಂದ್ರಲ್ಲಿ ದೈಹಿಕ ಸಾಮರ್ಥ್ಯ ಸಮ್ ಟೈಮ್ಸ್ ಗ್ರಾಸ್ ಮೋಟರ್ ಸ್ಕಿಲ್ಸ್ ಮೇ ಬಿ ಡಿಫಿಸಿಟ್. ಫೈನ್ ಮೋಟರ್ ಸ್ಕಿಲ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಕೈಗಳಿಂದ ಕೆಲಸ ಮಾಡ್ತಕ್ಕಂಥದ್ದು, ಗುಂಡಿಗಳನ್ನ ಹಾಕ್ತಕ್ಕಂಥದ್ದು, ಬರೀತಕ್ಕಂಥದ್ದು, ಅದರಲ್ಲಿ ಎಲ್ಲೋ ಒಂದ್ ಕಡೆ 100 ಮಕ್ಕಳು ಆಟಿಸ್ಟಿಕ್ ಇದ್ರು ಅಂದ್ರೆ ಅದ್ರಲ್ಲಿ 50 ರಿಂದ 60 ಮಕ್ಕಳು ಬರೆಯೋದ್ರಲ್ಲಿ, ಗುಂಡಿಯನ್ನ ಹಾಕೊಳ್ಳೋದ್ರಲ್ಲಿ, ಅದರಲ್ಲಿ ಸ್ವಲ್ಪ ಅವರಿಗೆ ಕಷ್ಟ ಆಗುತ್ತೆ. ಫೈನ್ ಮೋಟರ್ ಕೋಆರ್ಡಿನೇಷನ್ ಅಥವಾ ಬ್ರೈನ್ ಜಿಮ್, ಮಿಡ್ ಲೈನ್ ಕ್ರಾಸಿಂಗ್ ಆಕ್ಟಿವಿಟೀಸ್, ಅದರಲ್ಲಿ ಸ್ವಲ್ಪ ದೇ ಮೇ ಫೇಸ್ ಡಿಫಿಕಲ್ಟೀಸ್, ಬಟ್ ನಾಟ್ ಎವ್ರಿ ಚೈಲ್ಡ್. ನಾಟ್ ಎವ್ರಿ ಚೈಲ್ಡ್. ಸೊ ಸಮ್ ಕಿಡ್ಸ್ ಮೇ ಫೈಂಡ್ ಡಿಫಿಕಲ್ಟ್. ಆಟಿಸಮ್ ಅಂದ್ರೆ ಮೇನ್ ಆಗಿ ಕಮ್ಯುನಿಕೇಶನ್ ಅಂಡ್ ಸೋಷಿಯಲ್ ಇಂಟರಾಕ್ಷನ್ ಡಿಲೇ, ಅಂಡ್ ಸೆಕೆಂಡ್ ಥಿಂಗ್ ಇಸ್ ರಿಪಿಟೇಟಿವ್ ಅಂಡ್ ಸೆನ್ಸರಿ ಇಶ್ಯೂಸ್. ಓಕೆ. ಈ ಆಟಿಸಮ್ಗೆ ಹತ್ತಿರವಾದಂತಹ ನಮ್ಮ ಜನಸಾಮಾನ್ಯರಲ್ಲಿ ಇರುವಂತಹ ಸಮಸ್ಯೆ ಅಂದ್ರೆ ಯಾವುದು? ಅಂದ್ರೆ ಆಟಿಸಮ್ ಇದೆ, ಇದನ್ನ ಬೇರೊಂದು ಕಾಯಿಲೆ ಜೊತೆಗೆ ಅಥವಾ ಬೇರೊಂದು ಏನು ಸನ್ನಿವೇಶದ ಜೊತೆಗೆ ಕನ್ಫ್ಯೂಸ್ ಮಾಡ್ಕೋತಾರೆ ಜನ, ಅಂದ್ರೆ ಅದು ಯಾವುದು? ಅದು ಏನಪ್ಪಾ ಅಂದ್ರೆ ಮೊದಲೆಲ್ಲ ನಾವು ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳ್ತಾ ಇದ್ವಿ, ಬುದ್ಧಿಮಾಂದ್ಯತೆ.
ಈಗ ನಾವು ಅದು ಬುದ್ಧಿಮಾಂದ್ಯತೆ ಅಂತ ಕಲಿಯೋ ಆಗಿಲ್ಲ. ಓಹೋ, ವಿ ಶುಡ್ ಕಾಲ್ ಇಟ್ ಆಸ್ ಲೈಕ್ ಇಂಟೆಲೆಕ್ಚುಯಲಿ ಡಿಸೇಬಲ್ಡ್. ಓಕೆ ಓಕೆ, ಸೊ MR ಅಂತ ನಾವೀಗ ಹೊಸ ಇದ್ರ ಪ್ರಕಾರ ವಿ ಆರ್ ನಾಟ್ ಸಪೋಸ್ ಟು ಟೆಲ್. ಮೋಸ್ಟ್ ಆಫ್ ದ ಟೈಮ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಕಲಿಕೆಯಲ್ಲಿ ಏನ್ ಹಿಂದಿರುತ್ತೆ, ಇದರಲ್ಲಿ ಕಲಿಕೆಯಲ್ಲಿ ಹಿಂದಿಳಕ್ಕೆ ಅದು ಬೇರೆ ಆಗ್ತದೆ, SLD ಆಗ್ತದೆ. ಇಂಟೆಲೆಕ್ಚುಯಲಿ ಡಿಸೇಬಲಿಟಿ ತುಂಬಾ ಜನ ಮಕ್ಕಳು ಆಟಿಸಮ್ಗೂ IDಗೂ ಕನ್ಫ್ಯೂಸ್ ಆಗ್ತಾರೆ. ಅಂಡ್ ಇನ್ನೊಂದು ಆಟಿಸಮ್ಗೂ ADHDಗೂ ಕನ್ಫ್ಯೂಸ್ ಆಗ್ತದೆ. ಓಕೆ, ADHD ಮ್ಯಾಮ್ ಒಂದ್ ಕಡೆ ಕೂರಲ್ ಮ್ಯಾಮ್, ತುಂಬಾ ಹೈಪರ್ ಇದಾನೆ ಮ್ಯಾಮ್ ನನ್ನ ಮಗು. ಫಸ್ಟ್ ಬರೋದವರು ತುಂಬಾ ಹೈಪರ್, ಅದ್ರಲ್ಲೂ ಕೂಡ ADHD ಬೇರೆ, ADD ಬೇರೆ. ADHD ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಓಕೆ, ADD ಅಂದ್ರೆ ಜಸ್ಟ್ ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರ್. ದೇರ್ ಮೇ ನಾಟ್ ಬಿ ಹೈಪರ್ ಆಕ್ಟಿವಿಟಿ ದೇರ್. ಓಕೆ, ಇವನ್ನೆಲ್ಲ ನಾವು ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಅಂತೇಳಿ ಕಲಿತೀವಿ. ಸೆರೆಬ್ರಲ್ ಪಾಲ್ಸಿ ಇರ್ಬೋದು, ಅಥವಾ ID ಇರ್ಬೋದು, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇರ್ಬೋದು, ಆಟಿಸಮ್ ಅಂಡ್ ADHD ಅಂಡ್ SLD ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ. ಇದು ಎಲ್ಲದೂ ಕೂಡ ಇದು ನರಮಂಡಲದ ಏನಿದೆಯಲ್ಲ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ 60 to 70% ಆಫ್ ದ ಟೈಮ್ ಎಲ್ಲಾ ಮಕ್ಕಳಿಗೂ ಆಟಿಸಮ್ ಅಂತ ಕೊಡೋದ್ರ ಬದಲು ID ಅಂತ, ಇವನ್ ಡಯಾಗ್ನೋಸಿಸ್ ಕೂಡ ID ಅಂತಾನೆ ಕೊಟ್ಟು ಕಳಿಸಿರ್ತಾರೆ. ಓಕೆ, ಬುದ್ಧಿಮಾಂದ್ಯತೆ ಅಂತ ನಿಮ್ಮ ನಾರ್ಮಲ್ ಇದ್ರಲ್ಲಿ ಏನ್ ಹೇಳ್ತೀವಿ ಅದೇ ತರನೇ ಕೊಟ್ಟು ಕಳಿಸ್ತಾರೆ. ಈ ಒಂದು ಪರಿಸ್ಥಿತಿಗೆ ಏನು ಕಾರಣ ಆಗುತ್ತೆ? ಯಾಕಂದ್ರೆ ಇಂತಹ ಪರಿಸ್ಥಿತಿ ನೀವು ಹೇಳೋ ತರ 2-3 ವರ್ಷ ಆಗೋವರೆಗೂ ತಂದೆ ತಾಯಿಗಳಿಗೆ ಅದು ಪರಿಸ್ಥಿತಿಗಳು ಗೊತ್ತೂ ಆಗೋದಿಲ್ಲ. ಹಾಗಾಗಿ ಈ ಒಂದು ಪರಿಸ್ಥಿತಿ ಮಕ್ಕಳಲ್ಲಿ ಬರ್ಬೇಕಂತಂದ್ರೆ ಏನ್ ಕಾರಣ ಆಗುತ್ತೆ ಅದಕ್ಕೆ? ಫಸ್ಟ್ ಇದಕ್ಕೆ ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಫಸ್ಟ್ ಏನ್ ಹೇಳ್ತೀವಿ, ಇಡಿಯೋಪತಿ. ಕಾರಣ ನಮಗೆ ಗೊತ್ತಿಲ್ಲ. ಓಕೆ, ಸಮ್ ಟೈಮ್ ಸೆಕೆಂಡ್ ಕಾಸ್ ಬಂದ್ಬಿಟ್ಟು ಸಂಬಂಧದಲ್ಲಿ ಏನಾದ್ರು ಮದ್ವೆ ಆಗಿರ್ಬಹುದಾ, ಇಟ್ಸ್ ಅಗೇನ್ ಎ ಕ್ವೆಶ್ಚನ್ ಮಾರ್ಕ್. ಇತ್ತೀಚೆಗೆ ಯಾಕೆ ಜಾಸ್ತಿ ಆಗ್ತಾ ಇದೆ, ವ್ಯಾಕ್ಸಿನೇಷನ್ಸ್ ಇರಬಹುದಾ, ಅಗೇನ್ ಇಟ್ಸ್ ಎ ಕ್ವೆಶ್ಚನ್ ಮಾರ್ಕ್. ಫಸ್ಟ್ ನನಗೆ ಬರೋದು ಅಷ್ಟೇ, ಪೇರೆಂಟ್ಸ್ ಮ್ಯಾಮ್ ನನ್ಗೆ 22 ವರ್ಷಕ್ಕೆ ಮದ್ವೆ ಆಯ್ತು, 23 ವರ್ಷಕ್ಕೆ ಫ್ಯೂನೆ ಫಸ್ಟ್ ಹುಟ್ಟಿದ್ವು, ಎಲ್ಲ ಚೆನ್ನಾಗಿ ಸ್ಕ್ಯಾನಿಂಗ್ ಗೀನಿಂಗ್ ಎಲ್ಲ ಮಾಡಿಸಿದ್ವಿ, ಎಲ್ಲಾ ಪ್ರಿಕಾಷನ್ಸ್ ತಗೊಂಡ್ವಿ, ಆದ್ರೂ ಇದ್ಯಾಕೆ ಬಂತು? ನಾನು ಡಾಕ್ಟರ್ ಆಗಿ ನನ್ ದೊಡ್ಡ ಮಗನೇ ಆಟಿಸ್ಟಿಕ್, 2ನೇ ಮಗ ನಾರ್ಮಲ್. ಐ ಡೋಂಟ್ ನೋ ವೈ. ನಮ್ದೇನ್ ರಿಲೇಶನ್ಶಿಪ್ ಮ್ಯಾರೇಜ್ ಎಲ್ಲೂ ಅಲ್ಲ, ಲೇಟ್ ಮ್ಯಾರೇಜು ಅಲ್ಲ, ಲೇಟ್ ಡೆಲಿವರಿನೂ ಅಲ್ಲ, ಅವಾಗಿನ್ನೂ ಕೋವಿಡ್ ಕೂಡ ಬಂದಿರ್ಲಿಲ್ಲ. ಸೊ ಅದಿರ್ಬಹುದು. ಬಟ್ ಏನಾಗತ್ತೆ, ಎಷ್ಟೊಂದು ಕಾಯಿಲೆಗಳಿಗೆ ಸಮಸ್ಯೆ ಏನು, ಅದು ವಂಶವಾಹಿನಿ ಇರಬಹುದಾ, ಎಲ್ಲ ಜೀನ್ಸ್ ಇರಬಹುದಾ ಅಂತಾನೆ ಪ್ರಶ್ನೆ ಉಳಿತಾ ಹೋಗುತ್ತೆ. ಬಟ್ ಇದುವರೆಗೂ ಎಕ್ಸಾಕ್ಟ್ ಆಗಿ ಇದೇ ಕಾರಣ ಆಟಿಸಮ್ಗೆ ಅಂತ ಎಲ್ಲೂ ಪ್ರೂವನ್ ಇಲ್ಲ. ಪ್ರಾಯಶಃ ಪಾಸಿಬಿಲಿಟೀಸ್ ಯಾವಾಗ ಜಾಸ್ತಿ ಇರ್ಬೋದು ಅಂದ್ರೆ ಲೇಟ್ ಮಗು ಆದಾಗ, ಲೇಟ್ ಡೆಲಿವರಿ, ತಾಯಿ ಏಜು 35ರಿಂದ 40 ಮೇಲಿದ್ದಾಗ ಸಹಜವಾಗಿ ಅಬ್ನಾರ್ಮಲಿಟೀಸ್ ಇರ್ತಕ್ಕಂಥ ಮಗು ಹುಟ್ಟುತ್ತೆ, ಅದಿರಬಹುದು. ಅಥವಾ ವಂಶದಲ್ಲೇನೆ ರಿಲೇಷನ್ ಮ್ಯಾರೇಜ್ ಅಂತ ಏನ್ ಹೇಳ್ತೀವಿ ಅದು ಇರಬಹುದು. ಆಮೇಲೆ ಮೊದ್ಲೆಲ್ಲ ಒಂದು ಕಾನ್ಸೆಪ್ಟ್ ಇತ್ತು, ರೆಫ್ರಿಜರೇಟರ್ ಮದರ್ ಕಾನ್ಸೆಪ್ಟ್ ಅಂತ. ನಾವ್ ಇಟ್ ಈಸ್ ರೂಲ್ಡ್ ಔಟ್. ಅಂದ್ರೆ ಏನಂದ್ರೆ ತಾಯಿ ಮಗು ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರ್ಲಿಲ್ಲ, ಮಗು ಅಲೋನ್ ಆಗಿ ಬಿಟ್ಟಿರೋದ್ರಿಂದ ಆಟಿಸಮ್ ಬಂದಿರಬಹುದಾ ಅಂತ ಇಟ್ ವಾಸ್. ಬಟ್ ನಾವ್ ಇಟ್ ಈಸ್ ರೂಲ್ಡ್ ಔಟ್. ಅದು ಇಲ್ಲ ಈಗ. ರೆಫ್ರಿಜರೇಟರ್ ಮದರ್ ಕಾನ್ಸೆಪ್ಟ್ ಇಸ್ ನೋ ಮೋರ್ ಎಕ್ಸೆಪ್ಟೆಡ್. ಸೊ ಈ ತರ ಸುಮಾರು ಕಾರಣಗಳು ಇರಬಹುದು ಅನ್ನೋ ಒಂದು ಸ್ಟಡೀಸ್ ಆರ್ ಗೋಯಿಂಗ್ ಆನ್. ಬಟ್ ನನ್ ಆಫ್ ದಮ್ ಇವಾಗೂ ಕೂಡ ಪ್ರೂಫ್ ಆಗಿಲ್ಲ, ನಾಟ್ ಇಟ್ ಪ್ರೂವ್ಡ್. ಜಗತ್ತಿನಾದ್ಯಂತ ಆಟಿಸಮ್ ಇದೆ. ಸೊ ನಮ್ಮ ದೇಶಕ್ಕೂ ಅಥವಾ ಹೊರಗಿನ ದೇಶಕ್ಕೂ ಆ ಆಟಿಸಮ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬರುತ್ತಾ? ಫಸ್ಟ್ ಆಟಿಸಮ್ ತುಂಬಾ ಕಾಣಿಸ್ಕೊಂಡಿದ್ದು ದೇಶ ಅಂದ್ರೆ ನಮ್ಮ USA ಅಲ್ಲಿ, ಅಮೆರಿಕ ದೇಶದಲ್ಲಿ ತುಂಬಾ ಮಕ್ಕಳು, 100ಕ್ಕೆ 4ರಿಂದ 5 ಮಕ್ಕಳು, ಅದು ಫಸ್ಟ್ ಅಲ್ಲಿ ಇದ್ದಿದ್ದು, ಕಾಣಿಸ್ಕೊಳ್ತಾ ಇದ್ದಿದ್ದು. ಈಗ ನಮ್ಮ ಭಾರತ ಕೂಡ ಹೆಚ್ಚು ಕಮ್ಮಿ 100ಕ್ಕೆ 2ರಿಂದ 3 ಅಂತ ಹೇಳ್ತಾರೆ. ಇವಾಗ ಈ ಒಂದು 5 ವರ್ಷ ಸರ್ವೆ ಮಾಡಿದಾಗ, ಸರ್ವೆ ಮನೆ ನಾನು ನೋಡ್ತಾ ಇದ್ದೆ, 100ಕ್ಕೆ 2ರಿಂದ 3, 2 to 3% ಜನಸಂಖ್ಯೆಗೆ ಅದು ಚಿಕ್ಕ ಸಂಖ್ಯೆ. ಅದು ಚಿಕ್ಕ ಸಂಖ್ಯೆ. ಬಟ್ ಈಗ ನಮ್ಮ ದೇಶದಲ್ಲೂ ಕೂಡ ಅಷ್ಟು ಆಗ್ತಾ. ಅದು ಏನಂದ್ರೆ ನೀವು ಜಸ್ಟ್ ಇಮ್ಯಾಜಿನ್, ಬರೀ 100ಕ್ಕೆ 2ರಿಂದ 3 ಮಕ್ಕಳು ಆಟಿಸಮ್ ಡಯಾಗ್ನೋಸ್ ಆದ್ರೆ ಇದು ಸಿಂಪಲ್ ರೀಸನ್ ಅಲ್ಲ. ಇದು ಇಟ್ ಇಸ್ ಲೈಕ್ ವೆರಿ ಸೀರಿಯಸ್ ಇಶ್ಯೂ ಟು ಬಿ ಥಾಟ್. ಒಂದ್ ಮಗು ಆಟಿಸಮ್ ಮಗು ಮನೇಲಿ ಇತ್ತು ಅಂದ್ರೆ ತಾಯಿ ಕೆಲ್ಸಕ್ಕೆ ಹೋಗಕ್ ಕಷ್ಟ ಆಗತ್ತೆ, ತಂದೆ ಫೈನಾನ್ಷಿಯಲ್ ತುಂಬಾ ಇದಾಗತ್ತೆ. ಸೊ ಅವಾಗ ವರ್ಕಿಂಗ್ ಪಾಪ್ಯುಲೇಷನ್ ಕೂಡ ಎಷ್ಟೊಂದು ಜನ ಮಹಿಳೆಯರು ವೆರಿ ಮಚ್ ಎಜುಕೇಟೆಡ್, ದೇ ಆರ್ ನಾಟ್ ಏಬಲ್ ಟು ಗೋ ಫಾರ್ ದಿಸ್ ಥಿಂಗ್ ಬಿಕಾಸ್ ಆಫ್ ದ ಸ್ಪೆಷಲ್ ನೀಡ್ಸ್ ಚೈಲ್ಡ್. ದೇಶದ ಪ್ರಗತಿ, ಒಂದು ಮಗುನ ನಾವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಆ ಮಗು ದೇಶದ ಮೇಲೆ ಇದಾಗ್ತಾ ಹೋಗುತ್ತೆ. ಇಟ್ಸ್ ನಾಟ್ ಪ್ರೊಡಕ್ಟಿವ್ ಸಿಟಿಸನ್. ಅಗೇನ್ ತಾಯಿ ಕೂಡ.
ಸೊ ಹೀಗಾದಾಗ ಸೊ ಸಮಥಿಂಗ್ ಸೀರಿಯಸ್ ಆಕ್ಷನ್ ಅಂಡ್ ಸೀರಿಯಸ್ ಇಂಟರ್ವೆನ್ಷನ್ ಮಸ್ಟ್ ಬಿ ಟೇಕನ್ ಇನ್ ಫ್ಯೂಚರ್ ಟು ಅವಾಯ್ಡ್ ಬರ್ಡನ್ ಟು ದ ಕಂಟ್ರಿ. ಓಕೆ, ನಿಮ್ಮ ಪ್ರಕಾರ ಈ ಆಟಿಸಮ್ನ ಸರಿ ಮಾಡಬಹುದಾ, ಸರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ. ನಾನು ಯಾವಾಗ್ಲೂ ಒಂದ್ ಸ್ಲೋಗನ್ ಸರಿ ಮಾಡ್ಬೋದು ಅನ್ನೋದಲ್ಲ, ಆಟಿಸಮ್ ಜೊತೆಗೇನೆ ಅವ್ರನ್ನ ಸಾಮಾಜಿಕವಾಗಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ತರ್ಬೋದು. ಸಿಂಪಲ್ ಆಗಿ ಹೇಳ್ತೀನಿ ನಾನು ವಿತ್ ನನ್ನ ಎಕ್ಸಾಂಪಲ್. ನನ್ನ ಮಗ 3.5 ವರ್ಷದಲ್ಲಿದ್ದಾಗ ಆಟಿಸಮ್ ಅಂತ ಡಯಾಗ್ನೋಸ್ ಆಗಿದ್ದು. ಅದೆಲ್ಲ ಆದ್ಮೇಲೆ ಈ ವಾಸ್ ನಾಟ್ ಏಬಲ್ ಟು ಸ್ಪೀಕ್. ಓಕೆ, ಅವನು ಒಂದ್ ಕಡೆ ಕೂರ್ತಾ ಇರ್ಲಿಲ್ಲ, ಬರೀ ಓಡಾಡ್ತಾ ಇದ್ದ, ಸರಿ ಎಲ್ಲ ಇದಾಗ್ತಿತ್ತು. ನಾವು ಥೆರಪೀಸ್ ಕೊಟ್ಮೇಲೆ ಈಗ ಇಸ್ ನಾವು 15 years. Now he has won national medal for skating. Okay, ಇದರಲ್ಲಿ and now ಅವನಿಗೆ ಮಾತಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ there are certain apps called alternative augmentative communication ಅಂತ ಮೆಥಡಾಲಜಿ. ಅದರಲ್ಲಿ ಸುಮಾರು ಆಪ್ಸ್ ಬಂದಿದೆ. ಅದ್ರಲ್ಲಿ ನನ್ನ ಮಗ ಒಂದು ಆವಾಜ್ ಅಂತ ಒಂದು ಆಪ್ ಯೂಸ್ ಮಾಡ್ತಾನೆ. ಅಂದ್ರೆ ಡಿಜಿಟಲ್ ಟ್ಯಾಬ್ ಅಲ್ಲಿ ಆಡಿಯೋ ವಿಜುವಲ್ ಮೋಡ್ ಅಲ್ಲಿ ಅವ್ನು ಕಮ್ಯುನಿಕೇಟ್ ಮಾಡ್ತಾನೆ. ಸೊ ಅಟ್ ದಟ್ ಟೈಮ್ ಈಗ ಏನಾಗ್ತದೆ, ನಾವು ಹಿ ಕಾಂಟ್ ರೈಟ್ ಬಟ್ ಐ ಹ್ಯಾಡ್ ಗಿವನ್ ಹಿಮ್ ಲೈಕ್ ಕ್ಲೆವಿ ಕೀಬೋರ್ಡ್. ಕೀಬೋರ್ಡ್ ಅಲ್ಲೇ ಒಂದು ನೀಟಾಗಿ ಕ್ಲಿಯರ್ ಇರ್ತಕ್ಕಂಥದ್ದು ಒಂದು ಕೀಬೋರ್ಡ್ ಬರುತ್ತೆ, ಸ್ವಲ್ಪ ದಪ್ಪ ಕೀಸ್ ಇರುತ್ತೆ, ವಿಚ್ ಕಮ್ಸ್ ಇನ್ ಸ್ಮಾಲರ್ ಕೇಸ್ ಲೆಟರ್ಸ್. ಅದ್ರ ಮೂಲಕ ಅವನಿಗೆ ಟೈಪಿಂಗ್ ಈಸಿ ಆಗಿದೆ. ಸೊ ರೈಟಿಂಗ್ ಇಲ್ಲ ಅಂತ ನಾನು ಹಾಗೆ ಬಿಟ್ಕೊಡ್ತಿದ್ರೆ ಅವನ್ ಬುದ್ಧಿಮತ್ತೆ ಅಷ್ಟೇ ಇರ್ತಾ ಇತ್ತು. ನಾವು ಹಿ ಹ್ಯಾಸ್ ಲರ್ನ್ ಟೈಪಿಂಗ್. ಸೊ ವಿತ್ ದಟ್ ಹಿ ಕ್ಯಾನ್ ಕಮ್ಯುನಿಕೇಟ್ ಅಂಡ್ ವಿತ್ ಆವಾಜ್ ಹಿ ಕ್ಯಾನ್ ಕಮ್ಯುನಿಕೇಟ್. ಸೊ ನನ್ನ ಬೇರೆ ಮಕ್ಕಳಲ್ಲಿ ಅವ್ನು 15 ವರ್ಷದ ಮಗ ನಾನು ಗ್ಯಾಪ್ ಅನಾಲಿಸಿಸ್ ಅಂತ ಏನಾದ್ರು ನೋಡಿದ್ರೆ, ಗ್ಯಾಪ್ ಅನಾಲಿಸಿಸ್ ಮಾಡಿದ್ರೆ ಕೆಲವೊಂದು ವಿಷಯದಲ್ಲಿ ಅವ್ನು ನಿಮ್ಮ ತರ ಡೈರೆಕ್ಟ್ ಆಗಿ ಇಷ್ಟೊಂದು ಮಾತಾಡದೆ ಇರ್ಬೋದು, ಬಟ್ ನೀವು ಹಾಯ್ ಅರ್ಚಿತ್ ಅಂದ್ಕೂಡ್ಲೆ ಹಾಯ್ ಅಂಕಲ್ ಅನ್ನೋ ಮಟ್ಟಕ್ಕೆ ಬಂದಿದ್ದಾನೆ. ವಾಟ್ ಯು ವಾಂಟ್? ಐ ವಾಂಟ್ ದಿಸ್ ಥಿಂಗ್. ರೋಬೋಟಿಕ್ ತರ ಆಗ್ಲಿ, ಬಟ್ ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ಹಿ ಕ್ಯಾನ್ ರೆಸಿಪ್ರೊಕೇಟ್. ಈವನ್ ನಮ್ಮ ಶಾಲೆಯಲ್ಲಿ ಎಷ್ಟೋ ಜನ ಮಕ್ಕಳು ಕೂಡ ಪೋಸ್ಟ್ ಥೆರಪೀಸ್, ಮೆನಿ ಆಫ್ ದೆಮ್ ಸ್ಟಾರ್ಟೆಡ್ ಕಮ್ಯುನಿಕೇಟಿಂಗ್. ಎಕ್ಸಾಕ್ಟ್ ಆಗಿ ಹಿಂಗೆ ಕಮ್ಯುನಿಕೇಟ್ ಮಾಡ್ಬೇಕು, ಹಂಗೆ ಕಮ್ಯುನಿಕೇಟ್ ಮಾಡ್ಬೇಕಲ್ಲ, ಬಟ್ ಸಮ್ ಹೌ ದೇ ಆರ್ ಟ್ರೈಯಿಂಗ್ ದೇರ್ ಬೆಸ್ಟ್. ಅಲ್ಲ, ಈಗ ಒಂದು ನಾನ್ ಬೇರೆ ಭಾಷಿಕ, ನೀವು ಬೇರೆ ಭಾಷಿಕ ಅಂತ ನನ್ನ ಭಾಷೆ ನಿಮಗ್ ಬರೋಲ್ಲ, ನಿಮ್ ಭಾಷೆ ನನಗ್ ಬರೋದಿಲ್ಲ. ಅವಾಗ ಹೇಗಿದ್ರು ನಾವು ಏನೋ ಒಂದ್ ರೀತಿ ಸಂವಹನ ಮಾಡ್ತೀವಲ್ವಾ? ಅದು ಅಷ್ಟೇ. ಇಲ್ಲೂ ಅಷ್ಟೇ. ನಾನು ಅದೇ ಹೇಳಿದ್ದು, ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಏನ್ ಹೇಳ್ತೀವಿ, ಅಥವಾ ಆಲ್ಟರ್ನೇಟಿವ್ ಆಗ್ಮೆಂಟೇಟಿವ್ ಕಮ್ಯುನಿಕೇಶನ್ ಅಂದ್ರೆ ಬಾಯಿ ಬಿಟ್ಟು ಬೇರೆ ರೀತಿ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್, ಐ ಆಮ್ ಯೂಸಿಂಗ್ ಮೈ ಹ್ಯಾಂಡ್ಸ್. ಏನೋ ಸಮಟೈಮ್ಸ್ ಐ ಮೇ ನಾಟ್ ಸೇ ಬಾಯ್ ಅಂತ ಹೇಳಲಿಕ್ಕಾಗಲ್ಲ. ಐ ಮೇ ಯೂಸ್. Okay, done. This is called as gestural communication. Okay. Right? So ಇದನ್ನು ಕೂಡ ಯೂಸ್ ಮಾಡಬಹುದು. Many times they use sign language. Sign language ಯೂಸ್ ಮಾಡ್ತಾ ಇದ್ದಾರೆ, ಅದು ಕೂಡ ಕಮ್ಯುನಿಕೇಶನ್ ತಾನೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಲೈಕ್ ಈಗ ಎಷ್ಟೊಂದು ಮೆಥಡಾಲಜಿ ನಮ್ಮ ಮಕ್ಕಳು ಡಿಜಿಟಲ್ ಥಿಂಗ್ಸ್ ಅಲ್ಲಿ ದೇ ಆರ್ ವೆರಿ ಮಚ್ ಗುಡ್, ತುಂಬಾ ಚೆನ್ನಾಗಿದ್ದಾರೆ. ಅದನ್ನು ಕೂಡ ಅವ್ರು ಯೂಸ್ ಮಾಡಬಹುದು. ಒಂದ್ ಸಿಂಪಲ್ ಆಗಿ ನಾನು ಐ ಡೋಂಟ್ ನೋ ವೆದರ್ ಐ ಮೇ ಬಿ ರಾಂಗ್, ಇಫ್ ಐ ಆಮ್ ರಾಂಗ್. ಈಗ ವಿಜುವಲ್ ಇಂಪೇರ್ಡ್ ಪರ್ಸನ್ ಇರ್ತಾರೆ ಅನ್ಕೊಳ್ಳಿ, ನಾವು ಅವರಿಗೆ ಏಡ್ಸ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಬ್ರೇಲ್ ಅನ್ನ ಕೊಡ್ತೀವಿ, ಲಿಪಿ. ಸಮ್ ಇಟ್ ವಿಲ್ ಹೆಲ್ಪ್ ದಮ್. ಈಗ ನನ್ನ ಲೋಕೋಮೋಟರ್ ಡಿಸಬಿಲಿಟಿ, ನನ್ ಕಾಲಿಲ್ಲ, ವಿ ಆರ್ ಗಿವಿಂಗ್ ದಮ್ ದ ವೀಲ್ ಚೇರ್ ಅಂಡ್ ವಿ ಆರ್ ಗಿವಿಂಗ್ ದ ವಾಕರ್, ರೈಟ್? ಅಂಡ್ ಈವನ್ ಆಡಿಯೋ ಇದ್ರ ಹಿಯರಿಂಗ್ ಇಂಪೇರ್ಮೆಂಟ್ ಇರೋರಿಗೆ ವಿ ಆರ್ ಗಿವಿಂಗ್ ದಮ್ ಹಿಯರಿಂಗ್ ಏಡ್. ನಮ್ಮ ಮಕ್ಕಳಿಗೆ, ಆಟಿಸಮ್ ಅಲ್ಲಿ ಇರೋ ಮಕ್ಕಳಿಗೆ ಕಮ್ಯುನಿಕೇಶನ್ ಇಶ್ಯೂ ಇದೆ, ಓಕೆ ಅಂತ ಗೊತ್ತು, ನಮಗೆ ಅದು ಗೊತ್ತು. ಸೋಷಿಯಲ್ ಇಂಟರಾಕ್ಷನ್ ಕಮ್ಯುನಿಕೇಶನ್ ಇಸ್ ಅರ್ ಮೇಜರ್ ಇಶ್ಯೂ. ಹಂಗಿದ್ರು ಕೂಡ ನಾವು ಅವ್ರು ನಿನ್ನದಲ್ಲದ ಲೋಕದಲ್ಲಿ ಬಲವಂತ ಹಾಯನು ಅಂಕಲಿಗೆ ಹಿಂಗೆ ಮಾಡು ಅಂತ ಹೇಳಿ ವಿ ಆರ್ ಫೋರ್ಸಿಂಗ್ ದೆಮ್ ವಿತೌಟ್ ಗಿವಿಂಗ್ ದೆಮ್ ಎನಿ ಏಡ್ಸ್. ಸೊ ಗಿವ್ ದೆಮ್ ದ ಏಡ್. ಓಕೆ, ವಾಟ್ ಎವರ್ ದೇರ್ ಬಾಡಿ ದಟ್ ಇಸ್ ನಾವು ಬೇಕು ಅಂತ ಮಾಡಲ್ಲ. ಆ ಮಗುಗೆ ಫಾರ್ ಎಕ್ಸಾಂಪಲ್ ದೇ ವಿಲ್ ಮೆನಿ ಆಫ್ ಅವರ್ ಕಿಡ್ಸ್ ವಿತ್ ಆಟಿಸಮ್ ದೇ ಜಸ್ಟ್ ಕ್ಲೋಸ್ ದೇರ್ ಇಯರ್ಸ್. ಹಿಂಗೆ ಕೂತ್ಕೊಳ್ತಾರೆ. ಒಂಚೂರ್ ಸೌಂಡ್ ಆದ್ರೆ ಮಗು ಸುಮ್ನೆ ಮಾಡತ್ತ ಹಾಗೆ ಇಲ್ಲ ಅಲ್ವಾ? ನನಗೆ ಡಬ್ ಅಂತ ಕೇಳಿಸಿದವ್ರಿಗೆ ಡಬ್ ಅಂತ ಕೇಳಿಸಿರ್ಬೋದು. ದಟ್ಸ್ ವೈ ದೇ ಮಲ್ಟಿಪಲ್ ಸೆನ್ಸರಿ ಸೂಕ್ಷ್ಮ. ಕರೆಕ್ಟ್. ನನಗೆ ನಿಮಗೆ ನೀವು ಮಾತಾಡ್ತಾ ಇದೀವಿ, ನಿಮಗೆ ನಾನ್ ಮಾತಾಡ್ತಾ ಇದೀನಿ, ನನಗೆ ಅಷ್ಟೇ ಕೇಳಿಸ್ತಾ ಇರುತ್ತೆ. ಅವ್ರದ್ದು ಎಷ್ಟು ಸೂಕ್ಷ್ಮ ಗ್ರಹಿಕೆ ಇರುತ್ತೆ ಅಂದ್ರೆ ಇದೇನೋ ಕ್ಯಾಮರಾದ ಸೌಂಡ್ ಕೇಳ್ಬೋದು, ಇದೇನೋ ಫ್ಯಾನ್ ಸೌಂಡ್ ಕೇಳ್ಬೋದು, ಒಂದು ಹಕ್ಕಿ ಏನೋ ಕ್ವೀನ್ ಅಂತ ಇದ್ದಿದ್ ಕೇಳ್ಬೋದು. ಎಲ್ಲಾ ಕಡೆ ಸಿಗ್ನಲ್ಸ್ ಬಂದಾಗ ಮಗುಗೆ ಏನಕ್ಕೆ ರೆಸಿಪ್ರೊಕೇಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್, ಯು ಆರ್ ಸ್ಟ್ಯಾಂಡಿಂಗ್ ಇನ್ ಬಿಟ್ವೀನ್, ನಿಮ್ ಸುತ್ತ ವೆಹಿಕಲ್ಸ್ ಪಿ 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 ಅಂತ ಆರೋನ್ ಹೊತ್ತವೆ, ನೀವ್ ಯಾವ ಕಡೆ ಹೋಗ್ತೀರಿ? ನಿಜ, ನಾವು ಕಿವಿಗೆ ಬಟ್ಟೆ ಹಾಕು. ಅದೇ ತರ ನಮ್ಮ ಮಕ್ಕಳಿಗೂ ಕೂಡ ದೇ ಆರ್ ಫೇಸಿಂಗ್ ದ ಸೇಮ್ ಇಶ್ಯೂ. ಸೊ ಅದಕ್ಕೆ ನಾವು ಸೆನ್ಸರಿ ಇಂಟಿಗ್ರೇಷನ್ ಅಂತ ಹೇಳಿ ಆಕ್ಯುಪೇಷನಲ್ ಥೆರಪಿ ಅಂತ ಸುಮಾರು ಥೆರಪೀಸ್ ಇದೆ. ಅದನ್ನ ಮಾಡ್ತಾ ಓಕೆ ಸ್ಲೋ ಆಗಿ ಅವರಿಗೆ ಸಹಕಾರವನ್ನ ಕೊಡ್ತಾ ನಿನ್ನೊಟ್ಟಿಗೆ ನಾನು ಇದೇನೆ ಮಗು ಅಂತ ಹೇಳ್ತಾ ಅವರಿಗೆ ನಮ್ ದಾರಿಗೆ ನಾವು ತರಬೇಕು. ಓಕೆ,
ನಿಮ್ ಪ್ರಕಾರ ಈ ಡಿಟೆಕ್ಷನ್ ಅನ್ನೋದೇನಿದೆ ಅದನ್ನ ಮಾಡೋದಕ್ಕೆ ತಂದೆ ತಾಯಿಗಳಿಗೆ ಮಕ್ಕಳಲ್ಲಿ ಕಂಡು ಬರುವಂತಹ ಒಂದು ಸೈನ್ಗಳೇನು, ಅಂದ್ರೆ ಸೂಚನೆಗಳೇನು? ಫಸ್ಟ್ ಥಿಂಗ್ 2 ವರ್ಷ ಆದ್ರೂ ಸೋಷಿಯಲ್ ಸ್ಮೈಲ್ ಅನ್ನೋದು 7 ತಿಂಗಳಿಂದ 8 ತಿಂಗಳಿಂದಾನೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಹೋ. ಒಂದು ನಾರ್ಮಲ್ ಆಗಿರೋ ಮಗುಗೆ 7 ತಿಂಗಳು ಮಗು 8 ತಿಂಗಳು ಮಗು ಅಮ್ಮ ಬಂದ ಕೂಡಲೇ ಅದು ಸ್ಮೈಲ್ ಮಾಡುತ್ತೆ. 9-10 ತಿಂಗಳಿಂದ ಸ್ಟ್ರೇಂಜರ್ ಆಂಗ್ಸೈಟಿ ಶುರುವಾಗ್ತಾ ಹೋಗುತ್ತೆ. ಬೇರೆಯವರು, ಇವ್ರು ನನ್ನವ್ರಲ್ಲ, ಇವ್ರು ಬೇರೆಯವರು. ಸೊ ಅವಾಗ ಕಮ್ಯುನಿಕೇಶನ್ ಶುರುವಾಗ್ತಾ ಹೋಗುತ್ತೆ. 1 ವರ್ಷ 2 ವರ್ಷಕ್ಕೆ ಅವ್ರ ಅಪ್ಪನ ಗಾಡಿ ಬಂದ್ರೆ ಮಗು ಹೋಗ್ಬಿಟ್ಟು ಹಾಯ್ ಅಂತೇಳಿ ಹೇಳೋದು ಸಹಜವಾಗಿ. ನಮ್ಮ ಆಟಿಸಮ್ ಮಕ್ಕಳಲ್ಲಿ ಇದೆಲ್ಲ ಸ್ವಲ್ಪ ಅದು ಇಷ್ಟ ಬಂದಾಗ ಮಾತ್ರ ನಗು ನಗ್ತಾ ಇರ. ಓಕೆ, ಕಮ್ಯುನಿಕೇಶನ್ ಅದೇನೋ ಒಂದ್ ಕೆಲಸ ಮೇಲೆ ಮಗ್ನರಾಗಿದ್ರೆ ಅದನ್ನೇ ಮಾಡ್ತಾ ಇರುತ್ತೆ. ಅಂದ್ರೆ ತಾಯಿ ಬಂದಿದ್ದಾಳೆ ಅಂತ ಒಂದು ರೆಸ್ಪಾಂಡ್ ಮಾಡೋದಾಗ್ಲಿ ಅಥವಾ ಪ್ರೀತಿಯನ್ನ ಅಥವಾ ಒಂದು ಕನೆಕ್ಟಿವಿಟಿಯನ್ನ ತೋರ್ಸೋದು ಸ್ವಲ್ಪ ಮಕ್ಕಳಲ್ಲಿ ಡಿಲೇ ಆಗುತ್ತೆ. ಸೊ ತಾಯಂದ್ರಿಗಾಗ್ಲಿ ಅಥವಾ ತಂದೆಯಂದ್ರಿಗಾಗ್ಲಿ ಯಾವಾಗ ಗೊತ್ತಾಗುತ್ತೆ ಪೋಷಕರಿಗೆ ಈ ತರ ಎಲ್ಲ ಮಗು ಕನೆಕ್ಟೆಡ್ ಇಲ್ಲ, ಮಗು ನಾನ್ ಏನೋ ಒಂದ್ ಜೋಕ್ಸ್ ಹೇಳ್ತೀನಿ ಅಥವಾ 1 ವರ್ಷದ ಏನೋ ಒಂದು ಈ ಪಪ್ಪು ಹಿಂಗ್ ನಗು ಕಂದ ಇಮಿಟೇಷನ್ ಸ್ಕಿಲ್ಸ್ ಇಲ್ಲ. ಓಕೆ, ದ ಚೈಲ್ಡ್ ಈಸ್ ಇನ್ ಟು ಇಸ್ ಓನ್ ವರ್ಲ್ಡ್. ತಾನೇ ಒಂದ್ ಏನೋ ಮಾಡ್ಕೊಂತ ಇರುತ್ತೆ. ಹೆಸರು ಕರೆದ್ರೆ ರೆಸ್ಪಾಂಡ್ ಮಾಡಲ್ಲ. ಹೊಟ್ಟೆ ಹಸುವಿಗಾಗ್ಲಿ ಅಥವಾ ಏನಕ್ಕಾದ್ರೂ ಆಗ್ಲಿ ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ 1 ವರ್ಷದ ಮಗು ಅಮ್ಮ ನನಗೆ ಬಿಸ್ಕೆಟ್ ಬೇಕು ಅಂತ ಹೇಳ್ಬೇಕಾಗಿಲ್ಲ, ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಿಸ್ಕೆಟ್ ತಗೊಂಡ್ ಬಂದ್ಬಿಟ್ಟು ನಿಮಗ್ ಕೊಡುತ್ತೆ. ಅಥವಾ ಪಿಕ್ಚರ್ ಅನ್ನ ತೋರಿಸಿ ಒಂದೊಂದ್ಸತಿ ಇದನ್ನ ತೋರಿಸಿ ಹೇಳ್ತಾ ಹೋಗುತ್ತೆ. ಸೊ ಬಟ್ ನಮ್ಮ ಮಕ್ಕಳಿಗೆ ಆ ತರ ಒಂದು ಕಮ್ಯುನಿಕೇಶನ್ ಅಂಡ್ ಕನೆಕ್ಟಿವಿಟಿ ಸ್ವಲ್ಪ ನಿಧಾನಕ್ಕಿದಾಗುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಥಿಂಗ್. ಪೇರೆಂಟ್ಸ್, ಪೋಷಕರು ಅದನ್ನ ನೋಡ್ಬೇಕು. ಸೊ ಆಸ್ ಅರ್ಲಿ ಆಸ್ ಪಾಸಿಬಲ್ ಸ್ಪೀಚ್ ಥೆರಪಿನ ಅಥವಾ ಆಕ್ಯುಪೇಷನಲ್ ಥೆರಪಿನ ಅಥವಾ ಕಾಗ್ನಿಟಿವ್ ಥೆರಪಿನ ಅಥವಾ ಸುಮಾರು ಥೆರಪೀಸ್ ಇದೆ, ಆ ತರ ಶುರು ಮಾಡ್ತಾ ಹೋದ್ರೆ ಮಗುಗೆ ಒಂದು ಪ್ಯಾಟರ್ನ್ ಸೆಟ್ ಆಗೋಕ್ಕಿಂತ ಮುಂಚೆನೆ ಜಲ್ದಿ ಅಡ್ಜಸ್ಟ್ ಮಾಡ್ಕೊಂಡು ಕಲಿತಾ ಹೋಗತ್ತೆ. ಸೊ ಇದು ನೀವು ಅಂದ್ರೆ ತಂದೆ ತಾಯಿಗಳು ಇದನ್ನ ಡಿಟೆಕ್ಟ್ ಮಾಡೋದಕ್ಕೆ ಅಥವಾ ಸೂಚನೆ ಇದು ಅಂತ. ಹೌದು. ವೈದ್ಯಕೀಯವಾಗಿ ಏನೇನಿದೆ ಇದರಲ್ಲಿ? ಖಂಡಿತ ವೈದ್ಯಕೀಯವಾಗಿ ನಾವು ಸುಮಾರು ಈಗ ಸೈಕಾಲಜಿ ಯೂಶಲಿ ಇದ್ರದ್ದು ಅಸೆಸ್ಮೆಂಟ್ ಬಂದ್ಬಿಟ್ಟು ಅಥವಾ ಡಯಾಗ್ನೋಸಿಸ್ ಬಂದ್ಬಿಟ್ಟು ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್. ಓಕೆ, ಮಕ್ಕಳಲ್ಲೇ ಮತ್ತೆ ಸೂಪರ್ ಸ್ಪೆಷಲೈಸೇಷನ್ ಬರುತ್ತೆ. ಪೀಡಿಯಾಟ್ರಿಕ್ಸ್ ಆದ್ಮೇಲೆ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಕ್ಸ್ ನ್ಯೂರಾಲಜಿ ಅದ್ ಬರ್ತಾರೆ, ಅವ್ರು ಮಾಡ್ತಾ ಹೋಗ್ತಾರೆ. ಓಕೆ, ಇಲ್ಲಾಂದ್ರೆ ಸೈಕಾಲಜಿಸ್ಟ್ ಕೂಡ ಮಾಡಬಹುದು. ಅದು ಸುಮಾರು ಮಾಡಬಹುದು. ಫಸ್ಟ್ 3 ವರ್ಷದವರೆಗೂ ನಾವು ಫಸ್ಟ್ ಆಟಿಸಮ್ ಅಂತೇಳಿ ಕೊಡೋ ಹಾಗೆ ಇರ್ಲಿಲ್ಲ. ಇವಾಗ ದೇ ಕ್ಯಾನ್ ಡೂ, ಮೆನಿ ಆಫ್ ದೆಮ್ ಆರ್ ಡೂಯಿಂಗ್. ಇವನ್ ಇಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಆ ಫಸ್ಟ್ ಏನ್ ಹೇಳ್ತಾ ಇದ್ದಿದ್ರು, PDD-NOS ಅಂದ್ರೆ ಪರ್ವೇಸಿವ್ ಡೆವಲಪ್ಮೆಂಟಲ್ ಡಿಸಾರ್ಡರ್ ನಾಟ್ ಅದರ್ವೈಸ್ ಸ್ಪೆಸಿಫೈಡ್ ಅಂತ. ಸುಮಾರು ಜನ ಮಕ್ಕಳಿಗೆ ಆಟಿಸಮ್ ಅಂತ ಡೈರೆಕ್ಟ್ ಆಗಿ ಕೊಡ್ತಾ ಇರ್ಲಿಲ್ಲ, ಆ ತರ ಕೊಡ್ತಾ ಇದ್ರು. ಇಲ್ಲಾಂದ್ರೆ ರೆಡ್ ಫ್ಲಾಗ್ಸ್ ಫಾರ್ ಆಟಿಸಮ್ ಅಂತ ಕ್ವಶನ್ ಮಾರ್ಕ್ ಇಟ್ಕೊಡ್ತಾರೆ. ಬಟ್ 2.5-3 ವರ್ಷ ಆದ್ಮೇಲೆ ಖಂಡಿತವಾಗ್ಲೂ ದೇ ಕ್ಯಾನ್ ಗಿವ್. ಇಲ್ಲಾಂದ್ರೆ ಗ್ರಾಸ್ ಡೆವಲಪ್ಮೆಂಟಲ್ ಡಿಲೇ ಅಂತೇಳಿ ಕೊಡ್ತಾ ಹೋಗ್ತಾರೆ. ಸೊ ಇವಾಗ ಅವ್ರಿಬ್ರು ಬೆಟರ್. ನಾನು ಹೇಳೋದು ಅವ್ರ ಕಡೆ ಒಂದು ಡಯಾಗ್ನೋಸಿಸ್ ಮಾಡ್ಕೊಂಡ್ಬಂದು ಸುಮಾರು ಸ್ಕೇಲ್ಸ್ ಇದೆ. ಈಶಾ ಸ್ಕೇಲ್ ಅಂತ ಇರುತ್ತೆ, ಚೈಲ್ಡ್ ಸಾರ್ ಸ್ಕೇಲ್ ಅಂತ ಹೇಳ್ತೀವಿ, ಚೈಲ್ಡ್ ಆಟಿಸಮ್ ರೇಟಿಂಗ್ ಸ್ಕೇಲ್. ಆದ್ರೆ ಸ್ಕೇಲ್ ಅಂದ್ರೆ ಏನಿರಲ್ಲ, ಕೆಲವೊಂದು ಕ್ವೆಶ್ಚನರ್ಸ್ ಇರತ್ತೆ. ಕ್ವೆಶ್ಚನರ್ಸ್ ನಾವು ಪೇರೆಂಟ್ಸಿಗೆ ಕೇಳ್ತಾ ಹೋಗ್ತೀವಿ. ಸೊ ಇದು ಬಂದಾಗ ಈ ತರ ಮಾಡುತ್ತಾ, ಇಷ್ಟ ಮಾಡುತ್ತಾ, ಅದು ಈಸಾ ಸ್ಕೋರ್ ಅಂತ ಬರುತ್ತೆ ಅಥವಾ ಸಾರ್ ಸ್ಕೋರ್ ಅಂತ ಬರುತ್ತೆ. ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಮೈಲ್ಡ್ ಆಟಿಸಮ್, ಮಾಡ್ರೇಟ್ ಆಟಿಸಮ್ ಅಂತ ಸಿವಿಯರ್ ಆಟಿಸಮ್. ಸೊ ದಿಸ್ ವಿಲ್ ಬಿ ಡನ್ ಬೈ ಐದರ್ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಆರ್ ಸೈಕಾಲಜಿಸ್ಟ್, ಈವನ್ ಸೈಕ್ಯಾಟ್ರಿಸ್ಟ್ ಆಲ್ಸೋ. ಸೊ ಇವುಗಳಲ್ಲಿ ನೀವು ಹೇಳಿದ ಹಾಗೆ ಮೈಲ್ಡ್ ಅಂಡ್ ಸಿವಿಯರ್ ಬರುತ್ತೆ, ಮೀಡಿಯಾಕರ್ ಬರುತ್ತೆ, ಮಧ್ಯದ ಬರುತ್ತೆ. ಈ ಪರಿಸ್ಥಿತಿಗಳಲ್ಲಿ ಯಾವುದನ್ನ ಸುಲಭವಾಗಿ, ಅಫ್ಕೋರ್ಸ್ ನೀವು ಹೇಳೋ ಹಾಗೆ ಯಾವುದನ್ನ ಸುಲಭವಾಗಿ ಹ್ಯಾಂಡಲ್ ಮಾಡಬಹುದು ಅಂತ ನಾವು ಯೋಚನೆ ಮಾಡಬಹುದು. ಆದ್ರೆ ಅಲ್ಲಿ ಅಂದ್ರೆ ಸಿವಿಯರ್ ಆಟಿಸಮ್ ಇದೆ ಅಂತನ್ನುವಾಗ ಅವ್ರನ್ನ ತಂದೆ ತಾಯಿಗಳೇ ನಿಭಾಯಿಸಬಹುದಾ ಅಥವಾ ಡೂ ದೇ ನೀಡ್ ಎನಿ ಸ್ಪೆಷಲಿಸ್ಟ್? ಇಲ್ಲ, ಅದು ಇಟ್ ಡಿಪೆಂಡ್ಸ್ ಅಪಾನ್ ದ ಏಜ್ ಆಫ್ ದ ಚೈಲ್ಡ್ ಆಲ್ಸೋ. ಈವನ್ ಗ್ರೋತ್ ಡೆವಲಪ್ಮೆಂಟಲ್ ಏಜ್ ಏನಿದೆ, ಈಗ ಸಣ್ಣದಿರುತ್ತೆ ಒಂದ್ 2 ವರ್ಷಕ್ಕೆ ನಮ್ಮಲ್ಲಿ ಬರ್ತಾರೆ. ಸಿವಿಯರ್ ಆಟಿಸಮ್ ಅಂದ್ರೆ ಏನು, ತಂದ್ ಏನು ದೇಹ ಯೂರಿನ್ ಅದೆಲ್ಲ ಪಾಸ್ ಆಗ್ತಿದ್ರು ಹಿ ಈಸ್ ನಾಟ್ ಈವನ್ ಅವೇರ್ ಆಫ್ ಹಿಸ್ ಓನ್ ಬಾಡಿ, ಲೀವ್ ಅಬೌಟ್ ದ ಎನ್ವಿರಾನ್ಮೆಂಟ್. ಹಿ ಈಸ್ ನಾಟ್ ಈವನ್ ತನ್ನ ದೇಹದಲ್ಲಿ ಏನ್ ಚೇಂಜಸ್ ಆಗ್ತಾ ಇದೆ ಅಥವಾ ಸಮಟೈಮ್ಸ್ ಅದರ್ ಅಬ್ನಾರ್ಮಲಿಟೀಸ್ ಇರ್ಬೋದು ಅಸೋಸಿಯೇಟೆಡ್ ಕಂಡೀಷನ್ಸ್ ಅಲ್ಲಿ. ಅದೇನಾಗ್ತಾ ಇದೆ ಅದನ್ನ ನೋಡ್ಬೇಕಾಗತ್ತೆ. ಡೆಫಿನೆಟ್ಲಿ ಅವಾಗ ಫಿಸಿಯೋಥೆರಪಿ ಅಂಡ್ ಆಕ್ಯುಪೇಷನಲ್ ಥೆರಪಿ ಎಲ್ಲ ಮಾಡಿದ್ರೆ
ಫಾರ್ ಎಕ್ಸಾಂಪಲ್ ಮೆನಿ ಆಫ್ ದ ಕಿಡ್ಸ್ ವಿತ್ ಆಟಿಸಮ್ ನಮ್ಮಲ್ಲಿ ಒಂದು ಟೋ ವಾಕಿಂಗ್ ಅಂತ ಹೇಳ್ತೀವಿ. ಟೋ ವಾಕಿಂಗ್ ಅಲ್ಲಿ ಹೋಗ್ತಾ ಹೋಗ್ತಾರೆ. ಅದು ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್. ಐ ಫಾರ್ಗಾಟ್ ಟು ಸೇ. ಟೋ ವಾಕಿಂಗ್ ನಡೀತಾ ಇರಬೇಕಾದ್ರೆ ಅದನ್ನ ನಾವು ಸುಮಾರು ಸೆನ್ಸರಿ ಇಂಟಿಗ್ರೇಷನ್ ಪಾರ್ಟ್ ಅಲ್ಲಿ ಡಿಫ್ರೆಂಟ್ ಟೆಕ್ಸ್ಚರ್ಸ್ ಅಲ್ಲಿ ಎಕ್ಸ್ಪೋಜರ್ ಮಾಡಿದಾಗ ಅಂದ್ರೆ ಪೂರ್ತಿ ಪಾದ ಊರಲ್ಲ, ಕಾಲು ಹೀಗೆ ಊರ್ತಾ ಹೋಗ್ತಾರೆ. ಪೂರ್ತಿ ಪಾದ ಮುಂಗಾಲಿನಲ್ಲಿ ನಡೀತಾ ಒಂದು ಹೆಬ್ಬೆರಳು, ಕಾಲಿಂದು ಬೆರಳಿರುತ್ತಲ್ಲ ದೊಡ್ಡ, ಆ ಬೆರಳು ಟೋಸ್ ಅಲ್ಲಿ ವಾಕ್ ಮಾಡ್ತಾ ಹೋಗ್ತಾರೆ. ಮುಂಗಾಲಿನ ಮೇಲೆ. ಹೌದು. ಅದನ್ನ ಕೂಡ ಸುಮಾರು ಜನ ಮಕ್ಕಳಲ್ಲಿ ಟೋ ವಾಕಿಂಗ್ ಇರುತ್ತೆ ಆಟಿಸಮ್. ಅದು ಒಂದು ಪೇರೆಂಟ್ಸ್, ಪೋಷಕರು ಅದನ್ನೊಂದು ಅಬ್ಸರ್ವ್ ಮಾಡ್ಬೇಕು. ಟೋ ವಾಕಿಂಗ್ ಇರ್ಬೇಕಾದ್ರೆ ಅಥವಾ ತನ್ನ ಹೆಸರಿಗೆ ರೆಸ್ಪಾಂಡ್ ಮಾಡದೇ ಇದ್ದಾಗ, ಇವರೇ ನನ್ನ ತಾಯಿ ಅಂತ ಒಂದು ಐಡೆಂಟ್ ಗುರುತಿಸದೇ ಇದ್ದಾಗ, ಎಸ್ಪೆಷಲಿ ಯಾರು ಗೊತ್ತಾಗಿಲ್ಲ ಅಂತ ತಾಯಿ ಗೊತ್ತಾಗ್ತಾರೆ. ತಾಯಿ ಗೊತ್ತಾಗಲ್ಲ, ಬಟ್ ರೈಮ್ಸ್ ಗೊತ್ತಾಗತ್ತೆ ಮಗುಗೆ. ನಮ್ದು ವಿಶೇಷತೆ ಅಂದ್ರೆ ಅದು. ಸೊ ಇದನ್ನೆಲ್ಲ ನೋಡಿದಾಗ ಇದಾಗತ್ತೆ. ಓಕೆ, ಸೊ ಸಿವಿಯರ್ಲಿ ಆಟಿಸಮ್ ಇದ್ರೂ ಕೂಡ ಥೆರಪೀಸ್ ಇಂದ, ಈಗ ನಮ್ಮ ಶಾಲೆಯಲ್ಲಿ ಎಷ್ಟೊಂದು ಜನ ಫಸ್ಟ್ ಹೋದಾಗ ಡಯಾಗ್ನೋಸಿಸ್ ಬಂದ್ಬಿಟ್ಟು ಸಿವಿಯರ್ಲಿ ಆಟಿಸ್ಟಿಕ್ ಅಂತ, ಇನ್ನೊಂದು 2-3 ವರ್ಷ ಥೆರಪೀಸ್ ಆದ್ಮೇಲೆ ಇಟ್ ಹಸ್ ಕಮ್ ಡೌನ್ ಟು ಮೈಲ್ಡ್ ಆಟಿಸಮ್. ಡೆಫಿನೆಟ್ಲಿ ಥೆರಪೀಸ್ ವಿಲ್ ಹೆಲ್ಪ್. ಸ್ಟ್ರಕ್ಚರ್ಡ್ ಎನ್ವಿರಾನ್ಮೆಂಟ್ ವಿಲ್ ಹೆಲ್ಪ್. ಸೊ ಅವರಲ್ಲಿರುವಂತಹ ಅದರ ಆಟಿಸಮ್ ನ ಪ್ರಮಾಣವನ್ನ ಕಡಿಮೆ ಮಾಡಬಹುದೇ ಹೊರತು ಅದು ಆಟಿಸಮ್ ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಲಿಕ್ಕೆ ಇದುವರೆಗೂ ಯಾವುದೇ ಮೆಡಿಸಿನ್ಸ್ ಆಯುರ್ವೇದಿಕ್ ಅಲ್ಲಾಗ್ಲಿ ನಮಗೆ ಗೊತ್ತಿಲ್ಲ. ಹೇಳ್ತಾ ಇದ್ದಾರೆ, ಬಟ್ ಇಟ್ ಈಸ್ ನೋವೇರ್ ಪ್ರೂವನ್. ಇದು ನನ್ನ ಅನಿಸಿಕೆ. ಎಷ್ಟೊಂದ್ ಕಡೆ ಆಟಿಸಮ್ ಇಸ್ ಕ್ಯೂರಬಲ್ ಅಂತ ಹೋಮಿಯೋಪತಿಲಿ ಹೇಳ್ತಾರೆ, ಅಥವಾ ಬೇರೆ ಬೇರೆ ಮೆಥಡಾಲಜೀಸ್ ಅಲ್ಲಿ ಹೇಳ್ತಾರೆ. ನಾನು ಕೂಡ ಬೇರೆ ಬೇರೆ ಟ್ರೈ ಮಾಡಿದ್ದೀನಿ, ಬಟ್ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋ ಸಾಧ್ಯತೆ ತುಂಬಾ ಕಮ್ಮಿ. ಏನೋ ಮಿರಾಕಲ್ ಆಗ್ಬೇಕು ಅಷ್ಟೇ. ಸೊ ಇವತ್ತು ನಾವು ವರ್ಲ್ಡ್ ವೈಡ್ ಅದನ್ನ ಅಕ್ಸೆಪ್ಟೆನ್ಸ್ ಡೇ ಅಂತ ಹೇಳಿ ನೋಡ್ತಿರುವಾಗ, ಸಮಾಜ ಈ ಆಟಿಸಮ್ ಹೊಂದಿರುವಂತಹ ಮಕ್ಕಳನ್ನ, ಅಥವಾ ವಯಸ್ಸಿಗೂ ಬಂದಿರಬಹುದು ಅವರು, ಒಂದು 14, 15, 20, 25 ದೊಡ್ಡವರು ಆಗಿರ್ಬೋದು, ಅವರನ್ನ ನೋಡುವಂತಹ ಪ್ರಕ್ರಿಯೆ ಏನಿದೆಯಲ್ಲ, ನೋಡುವಂತಹ ರೀತಿ ಏನಿದೆಯಲ್ಲ, ಎಷ್ಟು ಜನರಿಗೆ ಒಬ್ಬ ಆಟಿಸಮ್ ಹೊಂದಿರುವಂತಹ ವ್ಯಕ್ತಿ ಇವರು ಅಂತ ಹೇಳಿ ಗುರುತಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಬಹಳಷ್ಟು ಮಿಸ್ಕಮ್ಯುನಿಕೇಶನ್ಗಳಾಗುತ್ತೆ, ಜನರಿಗೆ ಅವ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳು ಬರುತ್ತೆ. ಈ ರೀತಿಯಾದಂತಹ ಸನ್ನಿವೇಶಗಳು ಬಹಳ ನಡೆಯುತ್ತೆ ಜಗತ್ತಿನಾದ್ಯಂತ, ತುಂಬಾ ನಡೆಯುತ್ತೆ. ನಾವು ಫಾರ್ ಎಕ್ಸಾಂಪಲ್ ಐನ್ಸ್ಟೈನ್ ಇರ್ಬೋದು, ಅಥವಾ ಇವರೆಲ್ಲರಿಗೂ ಕೂಡ ಮೈಲ್ಡ್ ಆಟಿಸಮ್ ಇತ್ತು ಅಂತ ಎಲ್ಲಾ ಕಡೆ ಹೇಳ್ತಾರೆ. ಮೈಕಲ್ ಫಿಲಿಪ್ಸ್ ಅಂತ ಹೇಳಿ ತುಂಬಾ ಮೆಡಲ್ಸ್ ಅನ್ನ ತಗೊಂಡು ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಎಸ್ ಐ ಹ್ಯಾಡ್ ಸ್ಟಿಲ್ ನೌ ಈವನ್ ಹಿ ಕಾಂಟ್ ಫೇಸ್ ಕ್ಯಾಮೆರಾ, ಹಿ ಹ್ಯಾಡ್ ADHD ವಿತ್ ಮೈಲ್ಡ್ ಆಟಿಸಮ್ ಅಂತ ಗೊತ್ತೇ ಆಗಿಲ್ಲ. ಅವರೇ ಹೇಳ್ಕೊಂಡ್ಮೇಲೆನೆ ಗೊತ್ತಾಗಿರೋದು. ಓಕೆ, ಈಗ ಐನ್ಸ್ಟೈನ್ ಆಗಿರ್ಲಿ, ನ್ಯೂಟನ್ ಆಗಿರ್ಲಿ, ಇವರೆಲ್ಲ ತುಂಬಾ ಇಂಟೆಲಿಜೆನ್ಸ್ ಏನೇನಿದಾರೆ ಅವ್ರಿಗೆಲ್ಲ ಸ್ವಲ್ಪ ಮೈಲ್ಡ್ ಆತರ ಇದೆ. ಅದೆಲ್ಲ ಕಡೆ ದೇ ವರ್ ಡಯಾಗ್ನೋಸ್ ವಿತ್ ಆಟಿಸಮ್, ಎಸ್ಪೆಷಲಿ ಐನ್ಸ್ಟೈನ್ ಅವ್ರದ್ದು. ಸೊ ನಮಗ್ ಗೊತ್ತೇ ಆಗಿಲ್ಲ ನೋಡಿ. ಆಟಿಸಮ್ ಅಂದ್ಕೊಳ್ಳೆ ನಾವೊಂದು ಶಾಪ ಅಂದ್ಕೊಳ್ಳೋದು ಯಾಕೆ? ಸಿ, ದೇ ಹ್ಯಾಡ್ ದೇರ್ ಓನ್ ಸ್ಪೆಷಲ್ ಕ್ಯಾರೆಕ್ಟರ್ಸ್, ದೇ ಹ್ಯಾಡ್ ದೇರ್ ಓನ್ ಯುನೀಕ್ ಸ್ಕಿಲ್ಸ್ ಕಾಲ್ಡ್ 7 skills. ಸೊ ಅದನ್ನ ನಾವು ಕ್ಯೂರ್ ಡೋಂಟ್ ಟ್ರೈ ಟು ಕ್ಯೂರ್ ಆಟಿಸಮ್, ಕ್ಯೂರ್ ದ ಇಗ್ನೋರೆನ್ಸ್ ರಿಲೇಟೆಡ್ ಟು ಇಟ್. You can say it one more time, please. Don't try to cure autism, try to cure the ignorance related to it. ಸೊ ಅದನ್ನ ನಾವು ಯಾವಾಗ್ಲೂ ಇದನ್ನ ಕ್ಯೂರ್ ಮಾಡಕ್ಕೆ ಹೋಗ್ತೀವಿ ಅಂದಾಗ ಮಗುಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ಇಟ್ ಮೇ ಎಂಡ್ ಅಪ್ ಇನ್ ವರ್ಸನಿಂಗ್ ದ ಸಿಚುವೇಶನ್. ಸೊ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ, ಹೌದು ನನ್ನ ಮಗನಿಗೆ ಇದು ಸೌಂಡ್ ಜಾಸ್ತಿ ಆಗಿ, ಫಾರ್ ಸಿಂಪಲ್ ನಮ್ಮ ಶಾಲೆಯಲ್ಲಿ ಎಷ್ಟೊಂದು ಜನ ಮಕ್ಕಳಿಗೆ ಅಥವಾ ಬೇರೆ ಆಟಿಸಮ್ ಮಕ್ಕಳಿಗೆ ಫ್ಲಶ್ ಮಾಡ್ಬೇಕಾದ್ರೆ ಆ ಸೌಂಡ್ ಕೇಳಿ ಬರೋದಿಲ್ಲ, ಆ ಸೌಂಡ್ ಕೇಳೋದಕ್ಕಾಗೋದಿಲ್ಲ. ತುಂಬಾ ಅದು ಸೌಂಡ್ ತಡ್ಕೊಳಕ್ ಆಗದಲ್ಲೇ ದೇ ಮೇ ವಾಂಟ್ ಫ್ಲಶ್. ಸೊ ಅದಕ್ಕೆ ನಾವು ಆಲ್ಟರ್ನೇಟಿವ್ ಮೆಥಡಾಲಜಿ ಏನ್ ಕೊಟ್ಟಿವಿ? ವಿ ಹ್ಯಾಡ್ ಗಿವನ್ ದೆಮ್ ದ ಇಯರ್ಫೋನ್, ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್. ಓಕೆ, ಯು ಕ್ಯಾನ್ ವೇರ್ ದಿಸ್, ನೌ ಯು ಕ್ಯಾನ್ ಗೋ ಫ್ಲಶ್ ಅಂಡ್ ಕಮ್. ಸೊ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ಕೊಟ್ಟಾಗ ಇಟ್ ಈಸ್ ನಾಟ್ ಕ್ರಿಯೇಟಿಂಗ್ ಹಾರ್ಮ್ ಟು ಎನಿವನ್, ಅದು ಬೇರೆ ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ. ಬಟ್ ಇನ್ಫ್ಯಾಕ್ಟ್ ಹಿಸ್ ಸೆನ್ಸಸ್ ಆರ್ ಲೈಕ್ ಸ್ಟ್ರೆಸ್ ಆಗಿಲ್ಲ, ಪರ್ಪಸ್ ಇಸ್ ಸರ್ವ್ಡ್, ಹಿ ಕ್ಯಾನ್ ಕಂಪ್ಲೀಟ್ ದ ವರ್ಕ್. ಸೊ ಈ ತರ ನಾವು ಆಲ್ಟರ್ನೇಟಿವ್ ಮಾಡಿಫಿಕೇಶನ್ಸ್ ಅದನ್ನ ನಾವು ಕೊಡ್ತಾ ಹೋದ್ರೆ ಅವರಿಂದ ಸುಮಾರು ಪ್ರೊಡಕ್ಟಿವಿಟಿ ಥಿಂಗ್ಸ್ ನ ನಾವು ತಕ್ಕೊಳ್ಳಿಕ್ ಸಾಧ್ಯ. ಅವ್ರಿಗೂ ಕೂಡ ಸಂತೋಷವಾಗಿ ಬದುಕಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ರೆ ಅವರು ಕೂಡ ಸಮಾಜಕ್ಕೆ ಕೊಡುಗೆ ಹಾಕ್ತಾರೆ, ಕೊಡುಗೆನ ನೀಡ್ತಾರೆ. ಸೊ ಅಕ್ಸೆಪ್ಟ್ ಮಾಡಿದ್ರೆ ಖಂಡಿತ ಅವರಿಂದ ಒಳ್ಳೇದಾಗತ್ತೆ. ಬಿಟ್ರೆ ನಾವು ಅದನ್ನ ನಾನು ಕ್ಯೂರ್ ಮಾಡ್ತೀನಿ, ನಾನು ಆ ಮೆಡಿಸಿನ್ ಸಮ್ಟೈಮ್ಸ್ ಬೇಕಾಗತ್ತೆ. ಹೈಪರ್ ಆಕ್ಟಿವಿಟಿ ಜಾಸ್ತಿ ಇದ್ದಾಗ ಅಥವಾ ಆ ಮಗುಗೆ ತುಂಬಾ ಡಿಸ್ಟ್ರೆಸ್ಡ್ ಇದ್ದಾಗ ದೇರ್ ಆರ್ ಸರ್ಟನ್ ಮೆಡಿಸಿನ್ಸ್ ವಿಚ್ reduces hyperactivity, which reduces stress, which reduces anxiety. So aduna ನಾವು ಮಾಡೋಣ, but that is not for cure. Okay.
ನಿಮಗೆ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನಾವು ಬರೋಣ. ನೀವು ಮುಂಚೆನೆ ವೈದ್ಯರು, ನೀವು ಈ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮುಂಚೆನೆ ವೈದ್ಯರು. ನಿಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಈ ತರನು ಇರುತ್ತೆ ಅನ್ನೋಂಥ ಆಲೋಚನೆ ಅಥವಾ ಈ ತರದೊಂದು ವಿಷಯ ಇರುತ್ತೆ ಅಂತ ಆಲೋಚನೆ ನೀವು ಡಾಕ್ಟರಿ ಕಲಿಯುವಾಗ ನೀವು ಬಂದಿತ್ತ? ಖಂಡಿತವಾಗ್ಲೂ ಇಲ್ಲ ಅಂತಾನೆ ಹೇಳ್ಬೋದು. ನಮ್ಮ ಪಠ್ಯಕ್ರಮದಲ್ಲಾಗ್ಲಿ ಅಥವಾ ನಾನ್ ಮಾಡಿದ್ದು BDS, ನಮ್ಮ ತಮ್ಮ ಮಾಡಿದ್ದೆಲ್ಲ MBBS. ಸೊ ನಾವು MBBS ಅಲ್ಲೂ ಕೂಡ ಇವಾಗ ಪೀಡಿಯಾಟ್ರಿಕ್ಸ್ ಅಲ್ಲಿ ಒಂದು ಸಬ್ಜೆಕ್ಟ್ ಏನೋ ಇನ್ಕ್ಲೂಡ್ ಮಾಡ್ತಾ ಇರ್ತಾರೆ. ನಾನು ಸ್ವತಃ ವೈದ್ಯ ಆದ್ರೂ ಕೂಡ ನನ್ನ ಮಗನಿಗೆ 3 ವರ್ಷದೊಳಗಡೆ ಆಟಿಸಮ್ ಇದೆ ಅಂತ ನನಗೂ ಕೂಡ ಗೊತ್ತಾಗ್ಲಿಲ್ಲ. 3 ವರ್ಷ ಆದ್ಮೇಲೆ ನನಗೆಲ್ಲೋ ಅನಿಸ್ತಾ ಇತ್ತು, ಸ್ಕೂಲಿಂದ ಕಂಪ್ಲೇಂಟ್ಸ್ ಬರ್ಲಿಕ್ಕೆ ಶುರುವಾಯ್ತು. ಇವ್ನಿಂಗ್ ಒಂದ್ ಕಡೆ ಕೂರ್ತಾ ಇಲ್ಲ, ಬೇರೆ ಮಕ್ಳೊಟ್ಟಿಗೆ ಬೆರೀತಾ ಇಲ್ಲ. ಆವಾಗ ನಾನೇ ಹೋಗಿ ಸ್ವತಃ ನಮ್ಮ ಮಕ್ಕಳು ಡಾಕ್ಟರ್ಸ್ ಕೆಲವರೊಬ್ರು ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳ್ದೆ. ಅವ್ರು ಹೇಳಿದ್ದು ಇಲ್ಲ ಮ್ಯಾಮ್, ಇವನಿಗೆ ಏನಿಲ್ಲ, ಹಿರಿಯ ಹುಡುಗ, ಮಾತು ಬರುತ್ತೆ, 6 ವರ್ಷಕ್ಕೆ ಮಾತು ಬರುತ್ತೆ ಅಂತ ತುಂಬಾ ಜನ ಹೇಳಿದ್ರು. ಬಟ್ ದೆನ್ ಐ ಓನ್ಲಿ ಸೆಡ್ ಇಲ್ಲ, ನಾನು ಇವನಲ್ಲಿ ಏನೋ ಒಂದು ಇದಿದೆ, ನಾನು ಅವ್ನು ಬೇರೆ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ. ಅವಾಗ ಡಯಾಗ್ನೋಸ್ ಆಯ್ತು 3.5 ವರ್ಷ. ನಾನು ಸ್ವತಃ ಎಜುಕೇಟೆಡ್ ಇದ್ದು, ಇದೇ ಫೀಲ್ಡ್ ಅಲ್ಲಿ ಇದ್ದು, ನಮ್ಮ ಮನೆಯವರು ಕೂಡ ಡಾಕ್ಟರ್ ಆಗಿದ್ದು, ನಮಗೆ ಇಷ್ಟು ಕಷ್ಟ ಆಯ್ತು. ಇದು 10 ವರ್ಷದ ಕೆಳಗೆ, 10 ವರ್ಷದ ಕೆಳಗೆ. ಬಟ್ ಈಗ ಎಷ್ಟೊಂದ್ ಕಡೆ ಸ್ವಲ್ಪ ಒಂದು 2% 3% ಅವೇರ್ನೆಸ್ ಆಗ್ತಾ ಇದೆ. ಮೊದ್ಲಿಗೆ ಕಂಪೇರ್ ಮಾಡಿದ್ರೆ ಅವೇರ್ನೆಸ್ ಆಗ್ತಾ ಇದೆ. ಸೊ ನೀವು ಈ ಪರಿಸ್ಥಿತಿಯನ್ನ, ಅಂದ್ರೆ ನಿಮ್ಮ ಮಗುವೆ ಆ ಒಂದು ಆಟಿಸಮ್ ಹೊಂದಿರುವಾಗ ನೀವು ಅದನ್ನ, ಆ ಪರಿಸ್ಥಿತಿಗಳನ್ನ ನಿಭಾಯಿಸಲಿಕ್ಕೆ ನಿಮ್ಮ ಪ್ರಿಪರೇಷನ್ಸ್ ಹೇಗಿತ್ತು? ಸತ್ಯ ಹೇಳ್ಬೇಕು ಅಂದ್ರೆ ಒಂದ್ 5-6 ತಿಂಗಳವರೆಗೂ ನನ್ ಮಗು ಚೆನ್ನಾಗಿ ನಡೀತಾ ಇದ್ದ, ತುಂಬಾ ಸುಂದರವಾಗಿದ್ದ, ಡಿಂಪಲ್ ಬೀಳ್ತಾ ಇತ್ತು, ನಕ್ರೆ, ಅಷ್ಟು ಮುದ್ದಾದ ಮಗು. ಒಂದು ಕ್ಷಣ ಡಾಕ್ಟರ್ ನಿಮಗಿದೆ ಅಂತ ಹೇಳಿದಾಗ, ಇದು ಲೈಫ್ ಲಾಂಗ್ ಇರತ್ತೆ ಅಂತ ಹೇಳಿದಾಗ, ಒಬ್ಬ ತಾಯಿಯಾಗಿ, ಅದು ಡಾಕ್ಟರ್ ಎಲ್ಲ ಪಕ್ಕಕ್ಕೆ ಇಟ್ಬಿಡಿ, ಒಬ್ಬ ತಾಯಿಯಾಗಿ ನನ್ನ ಮಗ ಹಿಂಗೇನಾ, ಮುಂದೆ ಅವನ ಭವಿಷ್ಯ ಏನು? ಬಿಕಾಸ್ ನನಗೆ ಯಾವುದೇ ಒಂದು ಹಿಂಗೆ ಆಟಿಸಮ್ ಮಕ್ಕಳು ದೊಡ್ಡವರಾದ್ಮೇಲೆ ಹಿಂಗಿರ್ತಾರೆ ಅನ್ನೋ ಒಂದು ಪರಿಕಲ್ಪನೆ ಕೂಡ ನಮಗಿರ್ಲಿಲ್ಲ. ನೋಡಿರ್ಲಿಲ್ಲ ಅವಾಗ, ನೋಡಿರ್ಲಿಲ್ಲ. ಬಟ್ ಇವಾಗ ನೋಡ್ತಾ ಇದೀವಿ ನಾವು, ಅದು ಹೊರಗಡೆ ಬಂದಿದೀವಿ ಪ್ರಪಂಚಕ್ಕೆ. ಇಲ್ಲಿ ಬಂದಾಗೆಲ್ಲ ನಾನು ಇಲ್ಲಿ ಎಷ್ಟೊಂದು ಸೆಂಟರ್ಸಿಗೆ ನೋಡ್ತಾ ಇರ್ತೀನಿ, ವಿಡಿಯೋಸ್ ನೋಡ್ತಾ ಇರ್ತೀನಿ, ಅಷ್ಟೊಂದ್ ಜನ ಭೇಟಿ ಮಾಡ್ತೀನಿ. ಇನ್ಫ್ಯಾಕ್ಟ್ ನಮ್ದು 2 ಸ್ಕೂಲ್ ಆನ್ಯುವಲ್ ಡೇಗೆ 2-3 ವರ್ಷಕ್ಕೂ ಕೂಡ ಆಟಿಸಮ್ ಅಲ್ಲಿ ಅಚೀವರ್ಸ್ ಆಗಿರೋರ್ನೇ ನಾನು ಸ್ಪೆಷಲ್ ಗೆಸ್ಟ್ ಆಗಿ ಕರ್ಸಿದ್ದು. ಲೈಕ್ ಐ ಕ್ಯಾನ್ ಟೇಕ್ ದ ನೇಮ್ ಬಿಕಾಸ್ ಎವ್ರಿವೇರ್. ಸರಿಗಮಪ್ಪದಲ್ಲಿ ಕಾರ್ತಿಕ್ ಅಂತ ಸಿಂಗರ್, ಅವರು ಈಗ ನ್ಯಾಷನಲ್ ವೈಸ್ ಸ್ಪೀಕರ್ ಆಗೋದ್ರು. ಸೊ ಹಿ ಈಸ್ ಬಾಯ್ ವಿತ್ ಆಟಿಸಮ್, ಹಿ ಈಸ್ ನೌ 32 years old ಅಂಡ್ ಅವ್ರ ಅಮ್ಮ ಕೂಡ ಹೀಗೆ ವರ್ಕ್ ಮಾಡಿ ಹಿ ಈಸ್ ನೌ ಅ ಸಿಂಗರ್, ವೆರಿ ಗುಡ್ ಸಿಂಗರ್. ಇನ್ನೊಬ್ರು ಎಷ್ಟೊಂದ್ ಜನ ಇದ್ದಾರೆ, ದೇ ಆರ್ ಲೈಕ್ ಬ್ಲಾಗರ್ಸ್, ಮೆನಿ ಆಫ್ ದೆಮ್. ರೀಸೆಂಟ್ ಆಗಿ ನವನೀತ್ ಕುಲಕರ್ಣಿ ಅಂತ ಆಟಿಸಮ್ ನಾನ್ ವರ್ಬಲ್ ಹುಡುಗ ಬುಕ್ ಅನ್ನ ಬರೆದು ಅದನ್ನ ರಿಲೀಸ್ ಮಾಡಿದ್ದಾರೆ. ಸೊ ಈ ತರದ ಇವಾಗೆಲ್ಲ ನಮಗೊಂದು ಈ ಮಕ್ಳಿಗೆ ಅವ್ರದೇ ಒಂದು ಪ್ಯಾಷನ್ ನಾವು ಆಸ್ಪದ ಮಾಡಿಕೊಟ್ಟಾಗ ದೇ ಆರ್ ಅಚೀವಿಂಗ್ ಮೆನಿ ಥಿಂಗ್ಸ್. ಸೊ ಆಗ ಅಕ್ಸೆಪ್ಟ್ ಮಾಡ್ಬೇಕಾದ್ರೆ, ಇನ್ಫ್ಯಾಕ್ಟ್ ನಾನು ಒಂದು 3-4 months ಐ ವೆಂಟ್ ಫಾರ್ ಡಿಪ್ರೆಷನ್. ಐ ಡೋಂಟ್ ನೋ, ಬಿಕಾಸ್ 4 ವರ್ಷದ ಮೇಲೆ ಬಯಸಿ ಪಡೆದಿರ್ತಕ್ಕಂಥ ಮಗು ಅದು. ಆಕೆ ತುಂಬಾ ಆಸೆಗಳನ್ನ ಕಟ್ಕೊಂಡ್ಬಿಟ್ಟಿದೆ. 2 ವರ್ಷಕ್ಕೆ ಏಪ್ರಾನ್ ಹೊಲ್ಸಿಟ್ಬಿಟ್ಟಿದ್ದೆ, ಆಗ್ತಾನೆ ಡಾಕ್ಟರ್ ಆಗ್ತಾನೆ. ನನ್ನ 2ನೇ ಮಗ ಹುಟ್ಟಿ ಅವನಿಗೊಂದು 2 ವರ್ಷ ಗ್ಯಾಪ್. ಅವನು 1 ವರ್ಷದವನಿದ್ದಾಗ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಶುರುವಾದ, ಇವನು 3 ವರ್ಷದವನಿದ್ದ. ಅವಾಗ ನನಗೆ ಅನಿಸ್ತಾ ಇತ್ತು, ಸೊ ಇವನ್ಗೂ ಅವನಿಗೂ ಏನೋ ಡಿಫ್ರೆನ್ಸ್ ಇದೆ. ದೆನ್ ಆವಾಗ ಇಲ್ಲೆಲ್ಲ ಆಯ್ತು. ಇಟ್ ಇಸ್ ನಾಟ್ ಈಸಿ ಟೈಮ್, ಯಾಕಂದ್ರೆ ಎಷ್ಟೋ ದಿನಗಳ ರಾತ್ರಿ ನಿದ್ದೆ ಆಗಲ್ಲ. ನಮ್ಮ ಮಕ್ಕಳಿಗೆ ಸ್ಲೀಪ್ ಇಶ್ಯೂಸ್ ತುಂಬಾ ಇರುತ್ತೆ, ನಿದ್ದೆ ಆಗಲ್ಲ. ಆಮೇಲೆ ಏನ್ ಆಗ್ತಾ ಇದೆ, ಏನು ಕಳ್ತಾ ಇದೆ, ನಿದ್ದೆ ಅಳ್ತಾ ಇದ್ದಾನೆ, ಓಕೆ, ಏನು ಕಳ್ತಾ ಇದ್ದಾನೆ, ಅವನಿಗೇನ್ ಬೇಕಾಗಿದೆ ಅಥವಾ ಅವಳಿಗೇನ್ ಬೇಕಾಗಿದೆ ನಮಗ್ ಗೊತ್ತಾಗಲ್ಲ. ಆವಾಗ ನಾವು ಪೋಷಕರಾಗಿ ಬಹಳ ಹೋಗ್ಬಿಡಿ. ವೆನ್ ದ ಚೈಲ್ಡ್ ಇಸ್ ನಾಟ್ ಕಮ್ಯುನಿಕೇಟಿಂಗ್, ವೆನ್ ದ ಚೈಲ್ಡ್ ಇಸ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್ ಫಾರ್ ಹಿಮ್ಸೆಲ್ಫ್ ಆಸ್ ಅ ಪೇರೆಂಟ್, ಅವಾಗ ಒಂದೊಂದು ರಿಪರ್ಕಷನ್ಸ್ ಶುರುವಾಗ್ತಾ ಹೋಗುತ್ತೆ. ನೋಡಿ, ನಾನು ಅವಾಗ ಜಾಬ್ ಮಾಡ್ತಾ ಇದ್ದೆ, ಜಾಬ್ ಬಿಟ್ಟೆ, ಫೈನಾನ್ಷಿಯಲ್ ಸ್ಟ್ರೆಸ್ ಜಾಸ್ತಿ ಆಯ್ತು. ಓಕೆ, ಸೊ ಎವ್ರಿಥಿಂಗ್ ಆಡ್ ಆನ್. ಎಷ್ಟೋ ಜನ ಕಪಲ್ಸ್ ಅಲ್ಲಿ ನಮ್ಮ ಶಾಲೆಯಲ್ಲಿ ಎಷ್ಟೊಂದು ಜನ, ಬಿಕಾಸ್ ಆಫ್ ದ ಸ್ಪೆಷಲ್ ನೀಡ್ಸ್, ಡೈವರ್ಸಸ್ ಆರ್ ಮೋರ್, ಸಿಂಗಲ್ ಮದರ್ಸ್ ಆರ್ ಮೋರ್. ಇದು ಒಂದಲ್ಲ, ಒಂದು ಫ್ಯಾಮಿಲಿ ಯು ಜಸ್ಟ್ ಇಮ್ಯಾಜಿನ್, ಒಂದ್ ಮಗುಗೆ ತಂದೆ ತಾಯಿಗಳಾದಾಗ ಗೊತ್ತಾಗತ್ತೆ. ಒಂದು ಮಗುಗೆ ಜ್ವರ ಬಂದಾಗ 2 ದಿನ ಆ ತಾಯಿ ನಿದ್ದೆ ಮಾಡಿರಲ್ಲ. ಜ್ವರ ಹೋಗುತ್ತೆ ಅಂತ ಗೊತ್ತು, ಆದ್ರೂ ಆ ತಾಯಿ ನಿದ್ದೆ ಮಾಡಿರಲ್ಲ. ಇದು ಲೈಫ್ ಲಾಂಗ್ ಇರುತ್ತೆ ಅಂತ ಗೊತ್ತಾದಾಗ ಪೋಷಕರ ಸ್ಥಿತಿ ಹೇಗಿರಬೇಕು? ಆವಾಗ ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಸಾಮಾಜಿಕವಾಗಿ ಎಲ್ಲರಿಗೂ ನಾವೊಂದು ಸಪೋರ್ಟ್ ಕೊಟ್ರೆ, ನೀವೊಬ್ಬರೇ ಅಲ್ಲ, ನಾವೆಲ್ಲರೂ ನಿಮ್ಮೊಟ್ಟಿಗಿದ್ದೀವಿ,
ಈ ತರ ಮಕ್ಕಳು ಎಷ್ಟೊಂದು ಸಾಧನೆ ಮಾಡಿದರೆ ಮುಂದೆನೂ ಮಾಡ್ತಾರೆ ಅಂತ ನಾವು ಅವರಿಗೆ ಒಂದು ಅಶ್ಯೂರೆನ್ಸ್ ಅನ್ನು ಕೊಡ್ತಾ ಹೋದ್ರೆ ಡೆಫಿನೆಟ್ಲಿ ದೇರ್ ಲೈಫ್ ವಿಲ್ ಬಿ ಬೆಟರ್. ಓಕೆ. ಸೊ ನೀವು ಅದಕ್ಕೆ ಮೆಡಿಕಲ್ ಪ್ರಿಪರೇಷನ್ಸ್ ಏನೇನ್ ಮಾಡ್ಕೊಂಡ್ರಿ ಮೇಡಮ್? ನಿಮ್ಮ ಅಂದ್ರೆ ವಿತ್ ರೆಸ್ಪೆಕ್ಟ್ ಯುವರ್ ಸ್ಟಡೀಸ್. ನಾನು ಫಸ್ಟ್ ಆಫ್ ಆಲ್ ಐ ವಾಸ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ MBA ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಎಲ್ಲ ಇದ್ದೆ. ಐ ರಿಸೈನ್ ಮೈ ಜಾಬ್. ದೆನ್ ಐ ಡಿಸೈಡೆಡ್ ದಟ್ ಐ ವಿಲ್, ಯಾಕೋ ಎಲ್ಲ ಕಡೆ ಥೆರಪಿಸ್ಟ್ ಕಳಿಸ್ತಾ ಇದ್ದೆ. ಇಲ್ಲಿ ಬೆಂಗಳೂರಿಗೆ ಬಂದೆ. ನಾನು ಅವನಿಗೋಸ್ಕರ ದಾವಣಗೆರೆಯನ್ನ ಬಿಟ್ಟು ಬೆಂಗಳೂರಿಗೆ ಬಂದೆ. ಐ ಸ್ಟೇಡ್ ಹಿಯರ್ ಎವ್ರಿ ಸಣ್ಣ ಮಗುನ ಬಿಟ್ಟು ಇವನ್ಗೊಬ್ಬನಿಗೋಸ್ಕರನೇ ಬಂದಿದ್ದು. ಅವಾಗ ಆ ಥೆರಪಿ ಈ ಥೆರಪಿ ಎಲ್ಲ ಕಡೆ ಕಳಿಸ್ತಾ ಹೋದೆ. ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. 1,000 rupees per therapist I used to give. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ನಾನು ಇಡೀ ದಿನ BMS ಹಾಸ್ಪಿಟಲ್ ಅಲ್ಲಿ ನಾನು ಒಂದು ಸಂಸ್ಥೆಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಮಾಡಿದಾಗ ಎಲ್ಲೋ ಒಂದ್ ಕಡೆ ನನ್ನ ಮಗನಿಗೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಟೈಮ್ ಕೊಡೋದು ಕಮ್ಮಿ ಆಗೋಗ್ಬಿಡ್ತು. ಅವ್ನು ಥೆರಪಿಸ್ಟಿಗೆ ಕರ್ಕೊಂಡ್ಬರ್ತಿದ್ದೆ ನಮ್ ಕೇರ್ ಟೇಕರ್ ಜೊತೆ. ಅವಾಗ ಅವ್ನ ಅಗ್ರೆಷನ್ ಜಾಸ್ತಿ ಆಗ್ತಾ ಹೋಯ್ತು. ಒನ್ ಡೇ ಅವ್ನು ಎಷ್ಟು ಜೋರಾಗಿ ಕಚ್ಚಿದ ಅಂದ್ರೆ ನನ್ಗೆ ಐ ವಾಸ್ ನಾಟ್ ಏಬಲ್ ಟು ಟಾಲರೇಟ್. ದಟ್ ಡೇ ಐ ಡಿಸೈಡೆಡ್, ನಾನು ನನ್ನ ಮಗನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾನು ಸಂಪೂರ್ಣವಾಗಿ ಆಟಿಸಮ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡೆ. ಆವಾಗ ನಾನು ಜಾಬ್ ಅನ್ನ ರಿಸೈನ್ ಮಾಡಿ ಇಮ್ಮಿಡಿಯೇಟ್ಲಿ ನಾನು DED ಇನ್ ಆಟಿಸಮ್ IRC ಕೇಂದ್ರದಿಂದ ಅದನ್ನ ಮಾಡ್ತಾ ಹೋದೆ. ಆಮೇಲೆ BEd ಇನ್ ಆಟಿಸಮ್ ಮಾಡಿದೆ. ಈಗ ರೈಟ್ ನೌ ಐ ಆಮ್ RCA ಸ್ಪೆಷಲ್ ಎಜುಕೇಟರ್ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಫಾರ್ ಆಟಿಸಮ್. ಅರ್ಥ ಮಾಡ್ಕೊಂಡು ಹೋದಾಗ ಅವನ ಬಾಂಧವ್ಯ ಇನ್ನೂ ಚೆನ್ನಾಗಾಗ್ತಾ ಹೋಯ್ತು. ನಾನು ಅವನಿಗೆ ಟೈಮ್ ಅನ್ನ ಕೊಟ್ಟಾಗ ಅವನದು ಸಂವಹನ ಜಾಸ್ತಿ ಆಗ್ತಾ ಹೋಯ್ತು. ಐ ಆಲ್ವೇಸ್ ಸೇ ದಟ್ ಮದರ್ ಇಸ್ ದ ಬೆಸ್ಟ್ ಥೆರಪಿಸ್ಟ್, ಲವ್ ಇಸ್ ದ ಬೆಸ್ಟ್ ಥೆರಪಿ. ಓಕೆ, ಇದನ್ನ ನಾವು ತಿಳ್ಕೊಂಡ್ರೆ ಯಾರು ಏನೇ ಥೆರಪಿಸ್ಟ್ ಆಗ್ಬೋದು, ಅದೇ ತಾಯಿ ಸ್ಥಾನ ಅಂತ ಬಂದಾಗ ವೆನ್ ಮದರ್ ಕ್ಯಾನ್ ಕ್ರಿಯೇಟ್ ಮಿರಾಕಲ್ಸ್. ಸೊ ದಟ್ಸ್ ವಾಟ್ ಐ ವಾಂಟೆಡ್ ಟು ಸೇ ಆಲ್ ಮದರ್ಸ್. ಅಂದ್ರೆ ಜನಸಾಮಾನ್ಯರ ದೃಷ್ಟಿಕೋನದಿಂದ ಕೇಳ್ತಿದ್ದೀನಿ. ನನ್ನ ಪ್ರಶ್ನೆ ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ. ಆಟಿಸಮ್ ಹೊಂದಿರುವಂತವರು ಒಂದು ವಯಸ್ಸಿಗೆ ಬಂದ ನಂತರ ಜನಸಾಮಾನ್ಯರಂತೆ ಅವರು ಸಾಂಸಾರಿಕ ಜೀವನ ನಡೆಸಬಹುದಾ? ಅಗೇನ್ ಇಲ್ಲಿ ಮೈಲ್ಡ್, ಮಾಡರೇಟ್, ಸಿವಿಯರ್ ಪ್ರತಿಯೊಂದು ಮಗುನು ಬೇರೆ ಬೇರೆ ಅಂತ ಹೇಳ್ತಾ ಇರ್ತೀವಿ. ಈ ಮೈಲ್ಡ್ ಕೆಲವೊಂದು ಈಗ ಏನಾಗುತ್ತೆ, ಮದುವೆ ಅಂತ ಬಂದ್ರೆ ಥಿಯರಿ ಆಫ್ ಮೈಂಡ್ ಪ್ರಕಾರ ನಾನು ಒಬ್ರ ಜೊತೆ ಅಡ್ಜಸ್ಟ್ಮೆಂಟ್ಸ್ ಹಾಕ್ಬೇಕು, ಅವ್ರ ಭಾವನೆಗಳಿಗೆ ನಾನು ಸ್ಪಂದಿಸ್ಬೇಕು. ಇಲ್ಲಿ ಸ್ಪಂದನೆ ಅನ್ನೋದೇ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ಪಂದನೆ ಮಾಡೋ ರೀತಿ ಬೇರೆ ಇರ್ತದೆ. ಎಷ್ಟೊಂದ್ ಜನಕ್ಕೆ ಮೈಲ್ಡ್ ಆಗಿರೋರು ಮದ್ವೆ ಆಗಿರೋರು ಉಂಟು, ನಾರ್ಮಲ್ ಆಗಿರೋರು ಉಂಟು. ಅವರಲ್ಲಿ ಏನಾದ್ರು ಡಿಫರೆನ್ಸಸ್ ಆಫ್ ಒಪಿನಿಯನ್ ಬಂದ್ರೆ ವಿ ವಿಲ್ ಸೇ ದಟ್ ಅವ್ನ್ ಸರಿ ಇಲ್ಲ, ಅವ್ನ್ ಇದು ಮಾಡ್ತೀವಿ. ಓಕೆ, ದಟ್ ಒಂದೇನಾದ್ರು ಗೊತ್ತಾಗ್ಬಿಡ್ತು ಅಂದ್ರೆ ಮುಗೀತು, ಎಂಡ್ ಅಪ್. ಯಾಕೆ ಬೇರೆಯವರಲ್ಲಿ ಯಾರಿಗೂ ಡೈವರ್ಸಸ್ ಆಗೇ ಇಲ್ವಾ? ಸಣ್ಣ ಸಣ್ಣ ಡಿಫರೆನ್ಸಸ್ ಬಂದೇ ಇಲ್ವಾ? ಸಿ, ಆಟಿಸಮ್ ಮೀನ್ ಫಿಸಿಕಲಿ ಅವ್ರಿಗೇನು ಪ್ರಾಬ್ಲಮ್ ಆಗಂಗಿಲ್ಲ. ಎಷ್ಟೊಂದ್ ಜನ ಸ್ಯಾಡೆಸ್ಟ್ ಪರ್ಸನಾಲಿಟಿ ಇರ್ತಾರೆ, ಅವ್ರದೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅವ್ರದ್ದು ಏನು ಬಹಿರಂಗ ಆಗಂಗಿಲ್ಲ. ಐ ಮೇ ಬಿ ಸ್ಟ್ರೈಟ್ ಫಾರ್ವರ್ಡ್, ಇದು ನನ್ನ ಒಪಿನಿಯನ್. ಸಾಮಾಜಿಕವಾಗಿ ನೋಡ್ತೇವೆ, ಈಗಂತೂ ಗೊರಕೆ ಜಾಸ್ತಿ ಹೊಡೆದ್ರು ಒಂದಿದ್ದೆ, ಅದಕ್ಕೂ ಡೈವರ್ಸೇ ಇದಕ್ಕೂ ಡೈವರ್ಸೇ ಇರ್ಬೇಕಾದ್ರೆ ಮದುವೆ ಅನ್ನೋ ಕಾನ್ಸೆಪ್ಟೇ ಒಂದು ಎಷ್ಟೊಂದು ಕಾಂಪ್ಲಿಕೇಟೆಡ್ ಅನ್ಸ್ತಾ ಹೋಗ್ತಾ ಇದೆ ಈಗಿನ ಒಂದು ಜನರೇಷನ್ಗೆ ಇರ್ಬೋದು. ಐ ಮೇ ಬಿ ಇಟ್ಸ್ ಇಸ್ ಮೈ ಒಪಿನಿಯನ್, ಇಟ್ಸ್ ಮೈ ಒಪಿನಿಯನ್. ಹಾಗಿದ್ದಾಗ ಆಟಿಸಮ್ ಮಕ್ಕಳಿಗೆ ನಾವು ಮದ್ವೆ ಒಂದನ್ನೇ ನಾವು ಯಾಕೆ ಯೋಚನೆ ಮಾಡ್ಬೇಕು? ಎಷ್ಟೊಂದ್ ಜನಕ್ಕೆ ಮದ್ವೆ ಆಗಿರೋದು ಉಂಟು. ನನ್ ಸಣ್ಣ ಮಗ ಇದು ಅವನಿಗೆ 6ನೇ ಕ್ಲಾಸ್, ಅವ್ನ್ ಕೇಳ್ತಾ ಇದ್ದ, ಅಮ್ಮ ನಮ್ಮ ಅಣ್ಣಂಗೆ ಇನ್ನೊಬ್ಬ ಆಟಿಸ್ಟಿಕ್ ಹುಡುಗಿನ ಮದ್ವೆ ಮಾಡ್ಬಿಡೋಣ ಬಿಡ ಅಂದ್ರೆ ಅದು ಒಂದು ಕಲ್ಪನೆ. ಸಿ, ಅದು ಸರಿನಾ ತಪ್ಪಾ ಅದು ಗೊತ್ತಿಲ್ಲ. ಆ ಮದುವೆ ಅನ್ನೋದು ಒಂದು ಬಿಟ್ರೆ ಬೇರೆ ಎಲ್ಲದ್ರಲ್ಲೂ ನಾವು ಹೇಳ್ಬೋದು, ಎಸ್ ವಿ ಕ್ಯಾನ್ ಮೇಕ್ ದೆಮ್ ಪ್ರೊಡಕ್ಟಿವ್. ಎಷ್ಟೊಂದ್ ಜನ ಇದರಲ್ಲಿ ಈಗ ಡೇಟಾ ಎಂಟ್ರಿ ಜಾಬ್ಸ್ ಅಲ್ಲಿ ತುಂಬಾ ಜನ ಇದ್ದಾರೆ. ಆಟಿಸಮ್ ಅಲ್ಲಿ ಡೇಟಾ ಎಂಟ್ರಿ ಜಾಬ್ಸ್ ಮಾಡ್ತಿರೋರು ಬಹಳ ಜನ ಇದ್ದಾರೆ. ಇನ್ಫ್ಯಾಕ್ಟ್ ಒನ್ ಆಫ್ ದೆಮ್ ವಾಸ್ ಅವರ್ ಚೀಫ್ ಗೆಸ್ಟ್ ಇನ್ ದ ಲಾಸ್ಟ್ ಥಿಂಗ್. ಹಿ ವಾಸ್ ಅಂಡರ್ ಆಟಿಸಮ್ ಸ್ಪೆಕ್ಟ್ರಮ್. ಅವ್ರ ಅಮ್ಮ ಈಗ ಅವರಿಗೆ ಕನ್ಯೆ ನೋಡ್ತಾ ಇದ್ದಾರೆ. ಓಕೆ, ಸೊ ಇದು ಪ್ರತಿ ಒಂದು ಮಗುಗೂ ಹೇಳ್ದಾಗ ಒಂದು ಆಟಿಸ್ಟಿಕ್ ಮಗು ಇನ್ನೊಂದ್ ತರ ಇರಲ್ಲ. ಮದುವೆ ಅನ್ನೋದು ಒಂದು ಬಿಟ್ರೆ ಬೇರೆ ಎಲ್ಲದ್ರಲ್ಲೂ ನಾವು ಹೇಳ್ಬೋದು. ಬಿಕಾಸ್ ಮದುವೆ ಅನ್ನೋದು ಇಬ್ಬರಿಗೆ ಸಂಬಂಧ ಆಗಿರುತ್ತೆ. ಬರೀ ಆಟಿಸ್ಟಿಕ್ ಹುಡುಗನಿಗೆ ಒಬ್ನಿಗೆ ಸಂಬಂಧ ಆಗಿರಲ್ಲ. ಇನ್ನೊಬ್ಬ ಹುಡುಗಿ ಇಲ್ಲ ನಾನು ಇವನೊಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಉದಾರ ಮನಸ್ಸಿನ ಹುಡುಗಿ, ಅಥವಾ ಆಟಿಸ್ಟಿಕ್ ಹುಡುಗಿ ಜೊತೆ ಇನ್ನೊಬ್ಬ ಉದಾರ ಮನಸ್ಸಿನ ಹುಡುಗ ಬಂದ್ರೆ ಖಂಡಿತವಾಗ್ಲೂ ಸಂಸಾರ ಸರಿ ಹೋಗ್ಬೋದೇನೋ. ಅವ್ರಿಗೆ ಫಿಸಿಕಲಿ ಯಾವುದೇ ಸಮಸ್ಯೆ, ಫಿಸಿಕಲಿ ನೋ ಸಮಸ್ಯೆ, ಅಷ್ಟೊಂದು ಇಶ್ಯೂಸ್ ಇರಂಗಿಲ್ಲ. ಎಲ್ಲರಿಗೂ ಅಂತ ಹೇಳಲ್ಲ, ಬಟ್ ಮೆಜಾರಿಟಿ ಆಫ್ ದ ಫಿಸಿಕಲ್ ಇಶ್ಯೂಸ್ ಕಮ್ಮಿ.
ಸೊ ಒಟ್ನಲ್ಲಿ ಸಿಜರ್ಸ್ ಸಮಟೈಮ್ಸ್ ಅಸೋಸಿಯೇಟೆಡ್ ಇರುತ್ತೆ ಆಟಿಸಮ್ ಜೊತೆ. ಸಿಜರ್ಸ್ ಅಂದ್ರೆ ಇದು ಸಿಜರ್ಸ್ ಫಿಟ್ಸ್ ತರ ಅಂತ ಹೇಳ್ತೀವಿ ನಾರ್ಮಲ್ ಅಲ್ಲಿ, ಫಿಟ್ಸ್ ತರ, ಎಪಿಲೆಪ್ಸಿ, ಸಿಜರ್ಸ್. ಮೋಸ್ಟ್ ಆಫ್ ದ ಟೈಮ್ ಸಣ್ಣ ಮಕ್ಕಳಿದ್ದಾಗ ಆಟಿಸಮ್ ಜೊತೆ ಸಮಟೈಮ್ಸ್ 20 to 30% ಆಫ್ ದ ಕೇಸಸ್ ಅಲ್ಲಿ ಸಿಜರ್ಸ್ ಇರುತ್ತೆ. ಅದಕ್ಕೆ ಮೆಡಿಕೇಶನ್ಸ್ ಇದೆ ಎಲ್ಲರೊಟ್ಟಿಗೂ ಹೇಗಿರುತ್ತೆ. ನಂತರದಲ್ಲಿ ನೀವು ಈಗ ಏನ್ ಶಾಲೆ ನಡೆಸ್ತಾ ಇದ್ದೀರಿ, ಇದನ್ನ ಶುರು ಮಾಡಿದ್ ಯಾವಾಗ? ಬಹುಶಃ ಇದ್ರ ಹಿಂದಿನ ಕಾರಣಗಳು ಒಂದು ಮಟ್ಟಿಗೆ ನನಗೆ ಅರ್ಥ ಆಯ್ತು, ಆದ್ರೆ ನಿಮ್ಗೆ ನಿಮ್ದೇ ಆದಂತ ಕಾರಣಗಳಿರುತ್ತೆ. ಕಾರಣ ಅಂತ ಕೇಳಿದ್ರೆ ಜಸ್ಟ್ 2016 ಅಲ್ಲಿ ನನ್ನ ಮಗನಿಗೆ ನಾನು LKG UKG ಹಾಕ್ಲಿಕ್ಕೆ ಅಲ್ಲೆಲ್ಲ ಆಯ್ತು ನಾನು ನೋಡ್ಕೊಳ್ತೀನಿ ಅಂತೇಳಿ ನಾರ್ಮಲ್ ದೊಡ್ಡ ದೊಡ್ಡ ಸ್ಕೂಲಿಗೆ, ನಮ್ಮ ಊರು ಬಂದ್ಬಿಟ್ಟು ದಾವಣಗೆರೆ. ಇದು ಪ್ರತಿ ಒಂದು Tier 2 ಸಿಟಿ ಕತೆ ಆಗ್ಬೋದು. ಓಕೆ, ಬೆಂಗಳೂರು ಮೈಸೂರನ್ನ ಬಿಟ್ರೆ ಬೇರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಥೆರಪಿ ಸೆಂಟರ್ಸ್ ಬೇರೆ Tier 2 ಸಿಟೀಸ್ ಅಲ್ಲಿ ತುಂಬಾ ಕಮ್ಮಿನೇ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕಮ್ಮಿನೇ. ಅಲ್ಲಿದ್ದಾಗ ಪ್ರತಿ ಒಂದು ಶಾಲೆಗೂ ನನ್ನ ಮಗನ್ನ ಕರ್ಕೊಂಡೋಗಿ ಕೇಳ್ತಾ ಇದ್ವಿ, ನಾನು ನನ್ನ ಹಸ್ಬೆಂಡ್. ನಾವು ಸ್ಪೀಚ್ ಥೆರಪಿ ಎಲ್ಲ ನಮ್ಮೂರಲ್ಲಿ ಅವಾಗ ಇರ್ಲಿಲ್ಲ, ಆಕ್ಯುಪೇಷನಲ್ ಥೆರಪಿ ಇರ್ಲಿಲ್ಲ. ಬೆಂಗಳೂರಿಗೆ ವಾರದಲ್ಲಿ 2 ಸತಿ ನಾವು ಅಪ್ ಅಂಡ್ ಡೌನ್ ಮಾಡ್ಕೊಂಡು ಇನ್ನ ಮಿಕ್ಕಿದ 4 ದಿನಕ್ಕೆ ನನ್ನ ಮಗನಿಗೆ ಅಡ್ಮಿಷನ್ ಕೊಡಿ ಅಂತ ಎಲ್ಲಾ ಶಾಲೆಯಲ್ಲೂ ಅವಾಗ ಅಷ್ಟು ಸುಲಭವಾಗಿ ಹೇಳಿ. ಈಗ ಹೇಳ್ತಾರೆ ಇವಾಗ ಆಟಿಸಮ್ ಅಂತಾನು ಹೇಳೋಂಗಿಲ್ಲ ನಾನು, ಆಕ್ಚುಲಿ ನ್ಯೂರೋ ಡೈವರ್ಸ್ ಕಿಡ್ಸ್ ಅಂತ ಹೇಳ್ಬೇಕು ನಾನು, ನ್ಯೂರೋ ಡೈವರ್ಸ್ ಕಿಡ್ಸ್ ಅಂತ. ದಟ್ ಇಸ್ ವೇ ದಟ್ ಅಷ್ಟು ಸೂಕ್ಷ್ಮ ಆಗಿದೆ ಈಗ. ಬಟ್ ಅವಾಗ ಹೇಳಿದ್ರು ಇಂಥ ಹುಚ್ಚರಿಗೆ ನಾವು ಕೊಡಂಗಿಲ್ಲ, ಬೇರೆ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಆವತ್ತೇ ಡಿಸೈಡ್ ಮಾಡಿದೆ ಇಂಥ ಹುಚ್ಚಿನಿಂದನೇ ಏನೋ ಒಂದು ಸಾಧನೆ ಮಾಡಿದೆ. ಆಮೇಲೆ ಬೆಂಗಳೂರಿಗೆ ಬಂದು ಎಲ್ಲ ಮಾಡಿದೆ, ಎಲ್ಲ ಓಕೆ ಫೈನ್. ಎಕ್ಸ್ಪೆನ್ಸಸ್ ಸುಮಾರು ಬರ್ತಾ ಇತ್ತು ನನಗೆ, 40,000 to 50,000 ಪರ್ ಮಂತ್ ಐ ಯೂಸ್ ಟು ಸ್ಪೆಂಡ್ ಆನ್ ಮೈ ಕಿಡ್ ಅಟ್ ದಟ್ ಟೈಮ್, 8 years ಬ್ಯಾಕ್. ಅವಾಗ ಯೋಚನೆ ಮಾಡಿದ್ದು ನಾನು, ಇಷ್ಟು ಓಕೆ ದೇವ್ರ ದಯದಿಂದ ನಮ್ಮ ಹಸ್ಬೆಂಡ್ ಎಲ್ಲರಿಗೂ, ನಮ್ಮ ಅಪ್ಪ ಅಮ್ಮ ಎಲ್ಲ ಕೋಆಪರೇಟಿವ್ ಇದ್ರು, ನಾನು ಇಷ್ಟು ಮಾಡ್ತಾ ಇದ್ದೀನಿ. ನಮ್ಮ ದಾವಣಗೆರೆಯಲ್ಲಿ ಇದೇ ತರ ಇನ್ನು ಮಕ್ಕಳಿದ್ರೆ ಅವ್ರು ಹೇಗ್ ಮಾಡ್ತಾರೆ? ಇನ್ ಥೆರಪೀಸ್ ಆದ್ಮೇಲೆ ನನ್ನ ಮಗ ಚೆನ್ನಾಗ್ ಆಗ್ತಾ ಹೋದ, ಆ ಮಕ್ಕಳು ಅಲ್ಲ ಆದ್ರೆ ಚೆನ್ನಾಗ್ ಆಗ್ತಾರಲ್ಲ, ನಮ್ಮೂರಲ್ಲೇ ನಾನು ಯಾಕೆ ಮಾಡಬಾರ್ದು ಇದು ಅಂತ ಒಂದು ಯೋಚನೆ ಮಾಡ್ಬಿಟ್ಟು 2023 ಏಪ್ರಿಲ್ ಅಲ್ಲಿ ವಿತ್ ಫ್ಯೂ ಸಪೋರ್ಟರ್ಸ್, ನನ್ನ ದಾವಣಗೆರೆಯಲ್ಲಿ ನನಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಯು ಡೂ ವಿ ಆರ್ ದೇರ್. ಓನ್ಲಿ 4-5 ಮಕ್ಕಳಿಂದ ನಾನು ಶುರು ಮಾಡಿದ್ದು. ಈಗ 3 years ಅಲ್ಲಿ 60 kids ಆರ್ ಮೋರ್ ನೌ ವಿ ಹ್ಯಾವ್ ಇನ್ ಅವರ್ ಸ್ಕೂಲ್. ಎಷ್ಟೋ ಜನ ಥೆರಪಿಸ್ಟ್ ತಗೊಂಡು ಸಣ್ಣ ಸಣ್ಣ ಮಕ್ಕಳು ಬಂದಾಗ 1-2 ವರ್ಷಕ್ಕೆ ಥೆರಪಿಸ್ಟ್ ತಗೊಂಡು ನಾರ್ಮಲ್ ಸ್ಕೂಲ್ಸ್ಗೆ, ಈಗ ಅದೇ ನಾರ್ಮಲ್ ಸ್ಕೂಲಲ್ಲಿ ನನ್ನ ಟಾಕ್ಸಿಗೆಲ್ಲ ಕರೀತಾ ಇದ್ದಾರೆ, ಹೌ ಟು ಡಿಟೆಕ್ಟ್ ಅಂತ ಹೇಳಿ ಅದೇ ಸ್ಕೂಲ್ಗಳಲ್ಲಿ. ಸೊ ಎಷ್ಟೊಂದ್ ಜನ ಈಗ ನಾರ್ಮಲ್ ಸ್ಟ್ರೀಮಿಗೆ ಹೋಗೋ ಮಟ್ಟಿಗೆ ನಮ್ಮ ಶಾಲೆಯಿಂದ ಥೆರಪಿಸ್ಟ್ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಸಣ್ಣ ಹೆಮ್ಮೆ ನನಗಿದೆ. ನನ್ನ ಮಗನಿಗೆ ಸಿಗದೆ ಇರೋದು ಅಟ್ಲೀಸ್ಟ್ ಈ ಮಕ್ಕಳಿಗಾದ್ರೂ ಸಿಗಲಿ, ಅದು ಒಂದು ನನ್ನ ಕನಸು. ಇನ್ನು ಸುಮಾರು ಮಾಡ್ಬೇಕಿದೆ, ಪ್ರತಿದಿನ ಒಂದೊಂದು ಕನಸು ಬರ್ತಾ ಹೋಗುತ್ತೆ, ನೋಡೋಣ. ನೀವ್ ಹೇಳಿದ್ರೆ ಇನ್ನು ದಾವಣಗೆರೆಯಲ್ಲಿ ನೀವು ಮಾಡಿದಂತ ಸಾಧನೆ ಕರ್ನಾಟಕದ Tier 2 ಸಿಟಿಗಳಿಗೆ ಒಂದು ಮಾರ್ಗದರ್ಶಿ ಆಗಬಹುದು ಅಂತ. ಯಾರೋ ಒಬ್ರು ಈಗ ಹುಬ್ಬಳ್ಳಿಲಿ ಯಾರೋ ಇದ್ದಾರೆ, ಹಾವೇರಿಲಿ ಯಾರೋ ಇದ್ದಾರೆ, ಬೆಳಗಾಮಲ್ಲಿ ಯಾರೋ ಇದ್ದಾರೆ. ಸೊ ಅಂಥವ್ರು ಇಂಥ ಒಂದು ಶಾಲೆಯನ್ನ ತೆರಿಬೇಕು ಅಂತಂದ್ರೆ ಅವ್ರಿಗೆ ಏನು ಅವ್ರಿಗೆ ಒಂದು ಕ್ವಾಲಿಫಿಕೇಶನ್ ಇರಬೇಕು ಅಂತ ಶಾಲೆ ಅಂದ್ರೆ ಯಾವುದೇ ಒಂದು ಶಾಲೆ ತರದನೆ ಇದನ್ನ ಅಥವಾ ಈ ಶಾಲೆಗಾಗಿ ಬೇರೆ ಪರ್ಮಿಷನ್? ಶಾಲೆಗೆ ಟ್ರಸ್ಟ್ ರಿಜಿಸ್ಟರ್ ಆಗಿರಬೇಕು. ಇಟ್ಸ್ ಪ್ಯೂರ್ಲಿ ಸೋಷಿಯಲ್ ದಿಸ್ ಥಿಂಗ್. ಆಮೇಲೆ ಈಗೆಲ್ಲ RCI ಪ್ರೊಫೆಷನಲ್ಸ್, RCI ಅಂದ್ರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಫಾರ್ ಇಂಡಿಯಾ, ನಮ್ಮ ಸ್ಪೆಷಲ್ ಎಜುಕೇಟರ್. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಮೈ CRR ನಂಬರ್. 6 ಮಕ್ಕಳಿಗೆ, ಇವಾಗ 10 ಮಕ್ಕಳಿಗೆ ಒಂದು ಏಜ್ ವಿತಿನ್ 14 years 10 ಮಕ್ಕಳಿಗೆ ಒಬ್ಬ ಸ್ಪೆಷಲ್ ಎಜುಕೇಟರ್, ದೊಡ್ಡವ್ರು ಆಗ್ತಾ 15 ಮಕ್ಕಳಿಗೆ ಒಬ್ಬ ಸ್ಪೆಷಲ್ ಎಜುಕೇಟರ್ ಇರ್ಲೇಬೇಕಾಗತ್ತೆ. ಬಟ್ ಈಗ ಅದೆಲ್ಲ ಕಡೆ ಇರದೇ ಇದ್ರೂ ಕೂಡ ಸ್ಪೀಚ್ ಥೆರಪಿಸ್ಟ್ ಶುಡ್ ಬಿ ಅನ್ RCI ಪ್ರೊಫೆಷನಲ್, ಆಕ್ಯುಪೇಷನಲ್ ಥೆರಪಿಸ್ಟ್ ಶುಡ್ ಬಿ ಅನ್ RCI ಪ್ರೊಫೆಷನಲ್. ಒಂದು ನಾನ್ ಶಾಲೆ ತೆರಬೇಕಾಗ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ವಿ. ನಂದು ಸ್ವಂತ ಬಿಲ್ಡಿಂಗ್ ಇರೋದ್ರಿಂದ, ಒಂದು ಟ್ರಸ್ಟ್ ಇರೋದ್ರಿಂದ, ಬೇಸಿಕ್ಲಿ ನಾನೇ RCI ಪ್ರೊಫೆಷನಲ್ ಆಗಿರೋದ್ರಿಂದ ದೆನ್ ಐ ಸ್ಟಾರ್ಟೆಡ್. ಅದು ಸಿಂಪಲ್ ಆಗಿ ಸ್ಟಾರ್ಟ್. ಇದೇನಂತ ದೊಡ್ಡ ಅಷ್ಟೊಂದು ನಾರ್ಮ್ಸ್ ಇದುವರೆಗೂ ಏನು ಪಾಪ ಎಲ್ಲೂ ನಮ್ ಸರ್ಕಾರ ಹೇರಿಲ್ಲ, ನೀವು ಮಾಡ್ತೀರಾ ಮಾಡ್ರಿ. ಆಮೇಲೆ ಒಂದ್ 5-6 ವರ್ಷ ನಡೆಸಿದ್ರೆ, ನನ್ನ ಶಾಲೆ ನಡೆಸಿದ್ರೆ ಆಮೇಲೆ ಸರ್ಕಾರ ಗ್ರಾಂಟ್ಸ್ ಕೊಡ್ತಾ ಹೋಗತ್ತೆ. ಅದು ರಿಜಿಸ್ಟರ್ ಆಗ್ಬೇಕು. ಈಗ ನಾವು ಮೊನ್ನೆ 2016 PWD ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದ್ವಿ. NT ಆಕ್ಟ್ ಅಂತ ಇದೆ, ಸುಮಾರು ಆಕ್ಟ್ಸ್ ಇದೆ ಕೇಂದ್ರ ಸರ್ಕಾರದಿಂದ, ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸುಮಾರು ಸ್ಕೀಮ್ಸ್ ಇದೆ. ಮಾಡಿ ಅದಕ್ಕೆ ಅವಕಾಶ ಇದೆ. ಬಟ್ ಏನು ಅಂದ್ರೆ ಅದನ್ನೊಂದು ಬಿಸ್ನೆಸ್ ಆಗ್ಬಾರ್ದು. ಅಲ್ಲ, ನಿಮ್ಮ ಒಂದು ಕೋರ್ಸ್ ವಿಚಾರ ಹೇಳಿದ್ರಿ, ಈ ಕೋರ್ಸ್ ಮಾಡಿದ್ರೆ ನಾನು ರಿಜಿಸ್ಟರ್ಡ್ RCI ಪ್ರೊಫೆಷನಲ್ ಆಗ್ತೀರಿ ಅಂತ. ಆ ಕೋರ್ಸ್ ಅನ್ನ ಯಾರಾದ್ರೂ ಮಾಡ್ಬೇಕು ಅಂತಂದ್ರೆ ಅಫ್ಕೋರ್ಸ್ ನಿಮ್ಮ
ಅಗತ್ಯಕ್ಕೆ ತಕ್ಕನ ಹಾಗೆ ನೀವು ಮಾಡಿದ್ರಿ. ಅಂದ್ರೆ ನಿಮ್ಮ ಮಗ ಆಟಿಸಮ್ ಇಂದ ಇದ್ರು, ಆಟಿಸಮ್ ಇತ್ತು ಅವ್ರಿಗೆ, ಹಾಗಾಗಿ ಮಾಡಿದ್ರಿ. ಯಾರೋ ಹೌದಪ್ಪ ನಮ್ಮ ಸುತ್ತಮುತ್ತಲು ಆಟಿಸಮ್ ನ ಮಕ್ಕಳಿದ್ದಾರೆ, ಅಥವಾ ನನ್ನ ಮಗುವೇ ಆಟಿಸಮ್ ಇದೆ ಮಗುಗೆ, ಹಾಗಾಗಿ ನಾನು ಈ ಕೋರ್ಸ್ ಮಾಡಬೇಕು ಅಂತಂದ್ರೆ ಅವರಿಗೆ ಒಂದು ಬೆಂಚ್ ಮಾರ್ಕ್ ಗಳೇನಿದೆ? ಅಂದ್ರೆ ಇಂಥ ಅವ್ರ ಮೆಡಿಕಲ್ ಡಿಗ್ರಿ ಇರಬೇಕು ಅಂತ? ಇಲ್ಲ ಇಲ್ಲ ಇಲ್ಲ, ಅದೇ ಈಗ ಡಿ.ಎಡ್ ಮಾಡ್ಬೇಕಾದ್ರೆ PUC ಸಾಕು. B.Ed ಮಾಡ್ಬೇಕಾದ್ರೆ ಡಿಗ್ರಿ ಇರ್ಬೇಕು. ಈ ಡಿಗ್ರಿ MBBS ಡಿಗ್ರಿ ಆಗಿರೋರ್ಗು B.Ed ಇಲ್ಲ. ಸಮಥಿಂಗ್ ಲೈಕ್ ದಿಸ್ ಥಿಂಗ್ ಆತರ ಮಾಡ್ತಾ ಹೋಗ್ಬೇಕಾಗತ್ತೆ. ಡಿಗ್ರಿ ಇಸ್ ಅ ಬೆಂಚ್ ಮಾರ್ಕ್ ಫಾರ್ B.Ed ಲೈಕ್ ಎನಿ ಅದರ್ ಸ್ಪೆಷಲ್. D.Ed ಗೆ PUC ಇಸ್ ಅ ಬೆಂಚ್. ಓಕೆ, ಯಾವ ಸ್ಟ್ರೀಮ್ ಅಲ್ಲಿ ಬೇಕಾದ್ರೂ ಮಾಡ್ರಿ, ಸ್ಟ್ರೀಮ್ ಅಲ್ಲಿ ಆದ್ರೂ ಆರ್ಟ್ಸ್ PUC ಎನಿ ಸ್ಟ್ರೀಮ್. ಬೆಂಚ್ ಮಾರ್ಕ್ ಇಸ್ ಬ್ಯಾಚುಲರ್ಸ್ ಡಿಗ್ರಿ ಫಾರ್ B.Ed, ಸೆಕೆಂಡ್ PUC ಫಾರ್ D.Ed. ಓಕೆ, ಸ್ಪೀಚ್ ಥೆರಪಿಗೆಲ್ಲ ಮಾತ್ರ ಸೈನ್ಸ್ ಬೇಕಾಗುತ್ತೆ PUC ಲಿ. ಈವನ್ ಫಾರ್ ಆಕ್ಯುಪೇಷನಲ್ ಥೆರಪಿ ಅದನ್ನ ಮಾಡ್ಬೇಕಾದ್ರೆ ಸೈನ್ಸ್ ಬೇಕಾಗತ್ತೆ. ಬೇರೆ ಈಗ ಟೀಚರ್ಸ್ ಆಗ್ಲಿಕ್ಕೆ ಏನು ಬೇಕಾಗಲ್ಲ, ಸ್ಪೆಷಲ್ ಎಜುಕೇಟರ್ಸ್ ಆಗ್ಲಿಕ್ಕೆ ಏನು ಬೇಕು. ಓಕೆ, ಅಂದ್ರೆ ಈ ಕೋರ್ಸ್ಗಳನ್ನೆಲ್ಲ ಕಂಡಕ್ಟ್ ಮಾಡೋದು ಯಾರು? ಈಗ ನಮ್ಮ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್, ನಿಪ್ಪೆಡ್ ಬಾಡಿ, ಈಗ ನಮ್ಮ ದಾವಣಗೆರೆಯಲ್ಲಿ CRC ಕೇಂದ್ರ ಅಂತ ಇದೆ. ಅದು ನಿಪ್ಪೆಡ್ ಬಾಡಿ, ಇದು ಕೇಂದ್ರ ಸರ್ಕಾರದ ಏಡೆಡ್ ಇದರಲ್ಲಿ ಬರ್ತಾ ಹೋಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ IRC ಕೇಂದ್ರ ಇದೆ, ಸ್ಪಾಸ್ಟಿಕ್ ಸೊಸೈಟೀಸ್ ಇದೆ, KPMRC ಇದೆ. ಈ ಎಲ್ಲ ಸಂಸ್ಥೆಗಳಿಂದ ಮಾಡ್ತಾ ಹೋಗ್ತಾರೆ. ಓಕೆ, ಇಲ್ಲಿ ಮಕ್ಕಳಿಗೆ ಒಂದು ಶಾಲೆ ಮಾಡ್ತೀರಿ, ಅಲ್ಲಿ ಅವ್ರಿಗೆ ಬೇಕಾದಂತಹ ಚಿಕಿತ್ಸೆ ಅನ್ನೋದಕ್ಕಿಂತ ಒಂದಿಷ್ಟು ಕೋರ್ಸ್ಗಳನ್ನ ಅವರಿಗೆ ಕೊಡ್ತಾ ಹೋಗ್ತೀರಿ. ಅವರ ತಾಯಂದ್ರಿಗೆ ಏನು ಮಾಡಬಹುದು? ಕೋರ್ಸ್ ಅಲ್ಲ, ಅಂದ್ರೆ ಅವರ ಥೆರಪಿಗಳನ್ನ ಕೊಟ್ಕೊಂಡು ಹೋಗ್ತೀರಿ. ಆಟಿಸಮ್ ಹೊಂದಿರುವಂತಹ ಮಕ್ಕಳ ತಾಯಂದ್ರಿಗೆ ಏನ್ ಮಾಡಬಹುದು? ಈಗ ತಾಯಿಯೇ ಮೊದಲ ಗುರು. ಓಕೆ, ಮನೆ ಮೊದಲ ಪಾಠಶಾಲೆ. ನಾನು ಅವಾಗ ಹೇಳಿದೆ, ಮದರ್ ಇಸ್ ಅ ಬೆಸ್ಟ್ ಥೆರಪಿಸ್ಟ್. ನಮ್ಮ ಶಾಲೆಯಲ್ಲಿ ಪ್ರತಿದಿನ ನಾವು ಮಕ್ಕಳಿಗೆ ಏನ್ ಮಾಡ್ತಿದೀವಿ, ಹೌ ಯು ಕ್ಯಾನ್ ಡೂ ಮದರ್ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಅಂಡ್ ಪೇರೆಂಟ್ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್. ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ನಾವೆಲ್ಲಾ ಥೆರಪಿಸ್ಟ್ ನ ಕರೆಸಿ, ಇದು ಯಾಕೆ ನಿಮ್ಮ ಮಗು, ಫಾರ್ ಎಕ್ಸಾಂಪಲ್ ಒಬ್ಬ ತಾಯಿ ಹೇಳ್ತಾಳೆ, ಮ್ಯಾಮ್ ಇವನು ಎಲ್ಲಾ ತಿಂತಾ ಇದ್ದಾನೆ, ರವೆದ್ ಮಾತ್ರ ತಿಂತಾನೆ ಇಲ್ಲ. ನಾವು ಏನಂತಿದ್ವಿ, ಮಾಮೂಲ್ ಜನ ಅಂದ್ರೆ ಅದ್ಯಾಕ್ ತಿನ್ನಂಗಿಲ್ಲ, ಒಂಚೂರು ಫೋರ್ಸ್ ಮಾಡಿ ತಿನ್ಸ್ರಲ್ಲ, ಅದ್ಯಾಕ್ ಇದ್ ಮಾಡ್ತೀನಿ ಅಂತ ಹೇಳ್ತೀವಿ. ಅದೇ ನಮ್ಮ ಆಕ್ಯುಪೇಷನಲ್ ಥೆರಪಿಸ್ಟ್ ಏನ್ ಹೇಳಿದ್ರು, ನೀವು ಅವನಿಗೆ ಅವನಿಗೆ ಸೆನ್ಸರಿ ಇಶ್ಯೂಸ್ ಇರುತ್ತೆ, ಅದು ರವೆ ಕನ್ಸಿಸ್ಟೆನ್ಸಿ ಅವ್ನ್ ಬೇಕು ಅಂದ್ರೂ ಅವ್ರ ನನ್ನ ಮಂಡಲ ಅದನ್ನ ಅಕ್ಸೆಪ್ಟ್ ಮಾಡಂಗಿಲ್ಲ. ಸೊ ನೀವೇನ್ ಮಾಡ್ಬೇಕು, ಬೇರೆ ಅವನಿಗೆ ಫೇವ್ರೇಟ್ ಆಗಿರೋದ್ 4 ಗುಕ್ಕಿಡಿ, ಸ್ಲೋ ಆಗಿದ್ದು 1 ಗುಕ್ಕಿಡಿ, ನಾಳೆ ಫೇವ್ರೇಟ್ ಆಗಿರೋದು 3 ಗುಕ್ಕಿಡಿ, ಇದನ್ನ 2 ಗುಕ್ಕಿಡಿ, ಹಾಗೆ ಅವನಿಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಇಫ್ ಇಟ್ ಈಸ್ ನೀಡೆಡ್. ಸೊ ಈ ತರ ಎಲ್ಲ ಒಂದು ಸ್ಮಾಲ್ ಟಿಪ್ಸ್. ಈಗ ಟಾಯ್ಲೆಟ್ ಟ್ರೈನಿಂಗ್ ಫಾರ್ ಎಕ್ಸಾಂಪಲ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಗು ತನ್ನಿಗೆ ತಾನು ಇಂಡಿಪೆಂಡೆಂಟ್ ಟಾಯ್ಲೆಟ್ ಟ್ರೈನ್, ಮನೆಯಲ್ಲಿ ಮೇಡಮ್ ಹೆಂಗ್ ಬ್ರಷ್ ಮಾಡಿಸ್ಬೇಕು, ಹೆಂಗ್ ಸ್ನಾನ ಮಾಡಿಸ್ಬೇಕು. ಬ್ರಷಿಂಗ್ಸ್ ಎಷ್ಟೊಂದ್ಸತಿ ನಮ್ಮ ಮಕ್ಕಳಿಗೆ ಸೆನ್ಸರಿ ಇಶ್ಯೂಸ್ ಇಂದ ಇಡಿಸ್ಕೊಳಂಗಿಲ್ಲ. ಸೊ ವಿ ವಿಲ್ ಆಸ್ಕ್ ದೆಮ್ ಟು ಪುಟ್ ಟಾಸ್ಕ್ ಅನಾಲಿಸಿಸ್, ಡಿಸೆನ್ಸಿಟೈಸೇಷನ್ ಪ್ರೋಸೆಸ್. ಟಾಸ್ಕ್ ಅನಾಲಿಸಿಸ್ ಅಂದ್ರೆ ಒಂದದು, ಓಪನ್ ದ ಟ್ಯಾಪ್, ಟೇಕ್ ಬ್ರಷ್, ಪುಟ್ ಪೇಸ್ಟ್. ಈ ತರ ಪ್ರತಿಯೊಂದು ಸ್ಟೆಪ್ ನ ಒಂದು ಪಿಕ್ಚರ್ಸ್ ತರ ಮಾಡಿ ನಾವು ಅಂಟಿಸ್ತೀವಿ ಮಗುಗೆ. ಮೋಸ್ಟ್ ಆಫ್ ಅವರ್ ಕಿಡ್ಸ್ ವಿತ್ ಆಟಿಸಮ್ ಆರ್ ವಿಜುವಲ್ ಲರ್ನರ್ಸ್. ಬರೀ ನೀನ್ ಹೇಳ್ತಾ ಹೋಗಿ ಪಾಪು ಅದು ಕಪ್ ತಗೊಂಬಾ ಅಂದ್ರೆ ಅವನಿಗೆ ಹೇಳಲ್ಲ. ಅದರ್ವೈಸ್ ಸಿಂಪ್ಲಿ ಇಫ್ ಯು ಶೋ ದ ಪಿಕ್ಚರ್, ಟೇಕ್ ದಿಸ್ ಅಂಡ್ ಕಮ್, ಇಮಿಡಿಯೇಟ್ಲಿ ವಿಲ್ ಗೋ ಅಂಡ್ ಟೇಕ್ ದಿಸ್ ಅಂಡ್ ಕಮ್. ಸೊ ಈ ತರದೆಲ್ಲ ಟ್ರೈನಿಂಗ್ ಮಗುಗೆ ನೀವು ಹೆಂಗೆ ಹೇಳ್ಕೊಡ್ಬೇಕು. ಮಗುಗೆ ಕೆಲವೊಂದು ಸೌಂಡ್ ಫ್ಯಾನ್, ಒಂದ್ ಮಗುಗೆ ಫ್ಯಾನ್ ಹಾಕಿದ್ರೆ ಎಷ್ಟೊಂದ್ ದಿನ ನಿದ್ದೆ ಮಾಡ್ತಿರ್ಲಿಲ್ಲ. ಸೊ ನಾವು ಅದನ್ನ ABC ಚೆಕ್ ಲಿಸ್ಟ್ ಅನ್ನ ಮಾಡ್ತಾ ಹೋದ್ವಿ, ಆಂಟಿಸಿಡೆಂಟ್ ಬಿಹೇವಿಯರ್ ಕಾನ್ಸಿಕ್ವೆನ್ಸ್ ಚೆಕ್ ಲಿಸ್ಟ್. ವೆನ್ ದ ಚೈಲ್ಡ್ ಇಸ್ ನಾಟ್ ಸ್ಲೀಪಿಂಗ್, ವಾಟ್ ವಾಸ್ ಎಕ್ಸಾಕ್ಟ್ಲಿ ದ ಸಿನಾರಿಯೋ ಬಿಫೋರ್ ಅಂಡ್ ಹೌ ವಾಸ್ ದ ಕಾನ್ಸಿಕ್ವೆನ್ಸಸ್. ಇದು ಎಲ್ಲದನ್ನು ಸಿಂಪಲ್ ಸ್ಟೆಪ್ಸ್ ಅಲ್ಲಿ ನಾವು ತಾಯಂದ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಇದೀಗ ಮಾಡ್ತಾ ಹೋದಾಗೆಲ್ಲ ವಿತೌಟ್ ಮೆಡಿಕೇಶನ್ಸ್ ಎಷ್ಟೊಂದ್ ಸತಿ ಬಿಹೇವಿಯರ್ಸ್ ಮಕ್ಕಳಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಪೇರೆಂಟಲ್ ಟ್ರೈನಿಂಗ್ ಪ್ರೋಗ್ರಾಮ್ ಇಸ್ ಅ ಮಸ್ಟ್. ಎಷ್ಟೊಂದ್ಸತಿ ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಅವ್ರು ಬಂದ್ಬಿಟ್ಟು ನಮ್ಮ ಮುಂದೆನೆ ಅವ್ರ ಮಕ್ಕಳಿಗೆ ಒಮ್ಮೊಮ್ಮೆ ಕ್ಲಾಸಸ್ ತಗೋಬೇಕು, ಕೆಲವೊಮ್ಮೆ ಬೇರೆ ಮಕ್ಕಳಿಗೂ ಕೂಡ ಅವ್ರ ಕ್ಲಾಸಸ್ ತಗೋಬೇಕು. ಇಟ್ಸ್ ಜಸ್ಟ್ ಲೈಕ್ ಪ್ರಾಕ್ಟಿಕಲ್ ವರ್ಕ್ಶಾಪ್. ಸೊ ದೇ ವಿಲ್ ಕಮ್ ಟು ನೋ ಹೌ ದೇ ಆರ್. ಸೊ ಪೇರೆಂಟಲ್ ಟ್ರೈನಿಂಗ್ ಪ್ರೋಗ್ರಾಮ್ ಇಸ್ ಮಸ್ಟ್. ಅಂಡ್ ಐ ಆಲ್ವೇಸ್ ಬಿಲೀವ್ ದಟ್ ಈಗ ಎಷ್ಟೊಂದು ಮೀಡಿಯಾ ಇದೆ, ಎಷ್ಟೊಂದು ಸೆನ್ಸರಿ ಆಕ್ಟಿವಿಟೀಸ್ ಫಾರ್ ಕಿಡ್ಸ್ ಅಂದ್ರೆ ಬರುತ್ತೆ. ಅದೇನಂದ್ರೆ ಓವರ್ಲೋಡ್ ಆಗಬಾರ್ದು, ಇನ್ಫಾರ್ಮೇಶನ್ ಓವರ್ಲೋಡ್ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ಆಲ್ಸೋ ಕಾಸಿಂಗ್ ಒನ್ ಪ್ರಾಬ್ಲಮ್. Too much of information also is problem. So we have to know where to filter it. So ಅವ್ರಿಗೆ ಹೇಳ್ತಾ ಹೋದಾಗೆಲ್ಲ ಡೆಫಿನೆಟ್ಲಿ ದೇ ವಿಲ್ ಸೆಂಡ್ ವಿಡಿಯೋಸ್, ಮ್ಯಾಮ್ ಇದು ಸರಿ ಇದೆಯಾ. ಸೊ ಇಂಪ್ರೂವ್ಮೆಂಟ್ ಈಸ್ ಮಚ್ ಬೆಟರ್ ವೆನ್ ವಿ ವರ್ಕ್ ಇನ್ ಕೋಆರ್ಡಿನೇಷನ್ ವಿತ್ ಪೇರೆಂಟ್ಸ್. ಸೊ ಇವತ್ತು ನಾವು ಆಟಿಸಮ್ ನ ಸಾಮಾಜಿಕವಾಗಿ ಅದನ್ನು ಒಪ್ಕೋಬೇಕು ಅನ್ನುವಂತಹ ಒಂದು ವಿಷಯವಾಗಿ ಮಾತಾಡ್ತಿದೀವಿ. ಈ ತಿಂಗಳು ಅದೇ
ಸಾಮಾಜಿಕ ಅದಕ್ಕೆ ಒಂದು ಎಕ್ಸೆಪ್ಟೆನ್ಸ್ ಸಿಗಬೇಕು ಅಂತ. ನೀವು ನೋಡಿದಂತಹ ಉದಾಹರಣೆಗಳು ಅಂದ್ರೆ ಜನಸಾಮಾನ್ಯರು ಆಟಿಸಂ ಹೊಂದಿರುವಂತವರಿಗೆ ರೆಸ್ಪಾಂಡ್ ಮಾಡುವಂತಹ ರೀತಿ ಹೇಗಿರುತ್ತೆ ಅಂದ್ರೆ ಬಹಳಷ್ಟು ಉದಾಹರಣೆಗಳನ್ನ ನೋಡಿರ್ತೀರಿ, ಬಹುಶಃ ಸಂಕ್ಷಿಪ್ತವಾಗಿ ನೀವು ಹೇಳ್ತಾ ಹೋಗ್ಬೋದು. ಒಂದು ಸ್ಯಾಡ್ ಇನ್ಸಿಡೆಂಟ್ ಕೂಡ ಅಫ್ಕೋರ್ಸ್ ಐ ಕ್ಯಾನ್ ಟೆಲ್ ಇನ್ ದಿಸ್ ಚಾನಲ್ ಬಿಕಾಸ್ ಅದು ಅವೇರ್ನೆಸ್ ಬರಬೇಕು. ನಾನು ಕಣ್ಣಾರೆ ನೋಡಿದ್ದು ನಮ್ಮ ಶಾಲೆಯಲ್ಲಿ ಇಬ್ರು ಮಕ್ಕಳು ಟ್ವಿನ್ಸ್, ದೇ ವರ್ ಡಯಾಗ್ನೋಸ್ಡ್ ವಿತ್ ಆಟಿಸಮ್ ಅಂಡ್ ADHD. ಪೇರೆಂಟ್ಸ್ ವೆರ್ ವೆರಿ ಯಂಗ್ ಕಪಲ್, ಎಂಜಿನಿಯರ್. ಓಕೆ, ಇದನ್ನ ಅವರು ಎಷ್ಟು ಪ್ರೀತಿ ಅಂದ್ರೆ ಅಷ್ಟು ಚೆನ್ನಾಗಿ 3.5 ವರ್ಷಕ್ಕೆ ನಮ್ಮ ಶಾಲೆಗೆ ಕರ್ಕೊಂಡ್ ಬಂದ್ರು. 4.5 ವರ್ಷ ತನಕ ಥೆರಪಿಸ್ ಕೊಡಿದ್ರು. ಒನ್ ಫೈನ್ ಡೇ ಆ ಮಕ್ಳಿಗೆ ಅವ್ರ ಥೆರಪಿಸ್ ಕೊಡಿಸ್ತಾ ಅವರಿಗೆ ಭಯ ಜಾಸ್ತಿ ಆಗ್ತಾ ಹೋಯ್ತೋ ಏನೋ ಗೊತ್ತಿಲ್ಲ. ಇಬ್ರು ಹಂಗಾಗಿರೋದ್ರಿಂದ ಗಂಡ ಹೆಂಡತಿಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಸಿಕ್ತೋ ಏನೋ ಅದು ಗೊತ್ತಿಲ್ಲ. ಸೊ ಒಂದು ದಿನ ತಂದೆನೆ ಇಬ್ರು ಮಕ್ಳ ಕೊಲೆಯನ್ನ ಮಾಡ್ತಾರೆ. ಅಂಡ್ ಹಿ ಓನ್ಲಿ ಸರೆಂಡರ್ಸ್. ಈ 4.5 ವರ್ಷ ಮಕ್ಕಳಿಗೆ ನೀವು ಹೇಗ್ ಡಿಸೈಡ್ ಮಾಡ್ತೀರಾ ಮಗುಗೆ ಈ ಸಮಾಜದಲ್ಲಿ ಬದುಕಲಿ? ಮಕ್ಕಳಿಗೆ ಎಷ್ಟು ಅದೆಲ್ಲ ಕಡೆ ಕೇಸ್ ಆಯ್ತು, ಪೇಪರಲ್ಲೆಲ್ಲ ಬಂತು. ಕಾರಲ್ಲಿ ಕರ್ಕೊಂಡೋಗಿ ಇದನ್ನೆಲ್ಲ ಹಾಕಿ ಆ ಡಿಕ್ಕಿಲೆಲ್ಲ ಹಾಕಿ ಆ ಮಕ್ಕಳನ್ನ ಉಸಿರುಗಟ್ಟಿಸಿ ಸಾಯಿಸೋದು. ಆಮೇಲೆ ನನಗೆ ಫೋನ್ ಮಾಡ್ತಾರೆ, ಮ್ಯಾಮ್ ನಾನು ಮಕ್ಕಳಿಗೆ ಮುಕ್ತಿ ಕೊಟ್ಬಿಟ್ಟೆ ಅಂತ. ಇದೇ ಕೈಯಲ್ಲಿ ನಾನು ಆ ಡಿಕ್ಕಿಯಿಂದ ಇಬ್ರು ಮಕ್ಳ ಹೆಣಗಳನ್ನ ಎತ್ತು ಕೂತಿದ್ದೀನಿ. 1 ವರ್ಷ ಮಲಗಿಸಿದ್ದ ಮಕ್ಕಳನ್ನ ಇದ್ರಲ್ಲಿ ಇಟ್ಟು ಬಂದಿದ್ದೀನಿ. ಆವಾಗ ಇಂಥದ್ದೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಅವರಿಗೆ ರಿಲೇಟಿವ್ಸ್ ಮುಂದೆ ಅವ್ರು ಯಾವತ್ತೂ ಹೇಳ್ಕೊಂಡಿಲ್ವಂತೆ. ಯಾಕಂದ್ರೆ ನೋಡಕ್ ತುಂಬಾ ಸುಂದರವಾಗಿದ್ವು. ಡಾಲ್ಸ್, ದೇವರ್ ಲೈಕ್ ಅ ಡಾಲ್. ಸೊ ನೋಡಕ್ ಯಾವತ್ತು ರಿಲೇಟಿವ್ಸ್ ಬಂದ್ರೆ ಬಚ್ಚಿಡೋದು. ಹಂಗಾಗಿ ಅವರಿಗೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಯ್ತು. ಪ್ರೀತಿ ಇದ್ರೂನು ಸಾಮಾಜಿಕವಾಗಿ ಫೇಸ್ ಮಾಡಕ್ ಆಗಿಲ್ಲ. ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ಇಂಥವಿನ್ನು ಎಷ್ಟು ಇನ್ಸಿಡೆಂಟ್ಸ್ ಇದೆಯೋ. ಇದು ನಾನು ಬರೀ ಪೋಷಕರನ್ನ ಬ್ಲೇಮ್ ಮಾಡಕ್ ಆಗಲ್ಲ. ಅಫ್ಕೋರ್ಸ್ ಆ ಡಿಪ್ರೆಷನ್ ಹೋದಾಗ ಮನಸ್ಸು ಏನ್ ಹೇಳುತ್ತೋ ಗೊತ್ತಾಗಲ್ಲ. ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಸಪೋರ್ಟ್ ಸಿಸ್ಟಮ್ ಏನಿದೆ ಈಗ ಸುಮಾರು ಸರ್ಕಾರ ತುಂಬಾನೇ ಈಗ ತಗೊಳ್ತಾ ಇದೆ, ಮೆಷರ್ಸ್ ತಗೊಳ್ತಾ ಇದೆ. ಈಗ ಆಟಿಸಮ್ ಮಕ್ಕಳಿಗೆ ರೈಟ್ ಟು ಎಜುಕೇಶನ್ ಆಕ್ಟ್ ಪ್ರಕಾರ ಯಾವುದೇ ನಾರ್ಮಲ್ ಶಾಲೆಗೆ ಹೋಗ್ಲಿ ಅವರು ಅಡ್ಮಿಷನ್ ಕೊಡಲ್ಲ ಅನ್ನೋ ಹಾಗಿಲ್ಲ. ದೇ ಹ್ಯಾವ್ ಟು ಗಿವ್. ಹೋಮ್ ಬೇಸ್ಡ್ ಥೆರಪೀಸ್ ಆದ್ರೂ ಆಗ್ಲಿ ಅವ್ರು ಕೊಡ್ಲೇಬೇಕಾಗಿದೆ. ಆ ತರದೆಲ್ಲ ಇದೆ. ಬಟ್ ಸಾಮಾಜಿಕವಾಗಿ ನಾವು ಅಕ್ಸೆಪ್ಟ್ ಮಾಡ್ಬೇಕು. ನನಗೂ ಸಿಂಪಲ್ ಆಗಿ ಹೇಳಿ ಫನ್ನಿ ಆಗಿ ಹೇಳ್ತೀನಿ. ನನ್ ಮಗ ಇಸ್ ಅ ವೆರಿ ಟಾಲ್ ಅಂದ್ರೆ ಹೌ ಇಸ್ ಲೈಕ್ 6 feet, ವೆರಿ ಟಾಲ್, ಹ್ಯಾಂಡ್ಸಮ್. ನಿಮ್ಮಷ್ಟಲ್ಲ ಬಟ್ ಈಸ್ ಹ್ಯಾಂಡ್ಸಮ್. ಸೊ ವೆನ್ ಕ್ಯೂಟ್ ಅಂಡ್ ಹ್ಯಾಂಡ್ಸಮ್. ನಾನು ಅವತ್ತೊಂದು ಅಂಗಡಿಗೆ ಹೋಗಿದ್ದೆ ಆಯ್ತಾ. ಅವನಿಗೆ ದಾರನ ಅಲ್ಲಾಡ್ಸೋದಂದ್ರೆ ತುಂಬಾ ಇಷ್ಟ. ದಟ್ ಈಸ್ ಕಾಲ್ಡ್ ಎಸ್ ಸೆಲ್ಫ್ ಸ್ಟಿಮ್ಯುಲೇಟರಿ ಬಿಹೇವಿಯರ್ ಅಥವಾ ಸ್ಟಿಮ್ಮಿಂಗ್ ಅಂತ ಹೇಳ್ತೀವಿ. ಹಿಂಗ ಅಲ್ಲಾಡ್ಸ್ಕೊಂತ ನಿಂತ ಇದ್ದ. ನಾನು ಅಂಗಡಿಲಿ ಏನೋ ತಗೊಳ್ತಾ ಇದ್ದೆ. ಒಂದ್ ಹುಡುಗಿ ಬಂದ್ಬಿಟ್ಲು, ಹೈಸ್ಕೂಲ್ ಹುಡುಗಿ. ಆಂಟಿ ನಿಮ್ಮ ಮಗ ನನ್ ನೋಡಿ ನಗ್ತಾ ಇದ್ದಾನೆ, ಹಿ ಈಸ್ ಲಾಫಿಂಗ್ ಅಟ್ ಮೀ ಅಂತ ಹೇಳಿ ಬಂದ್ಲು. ನನ್ ಪುಟ್ಟ ಅವನಿಗೆ ನಿನಗಿಂತ ಅವ್ನ ಕೈಯಲ್ಲಿ ಒಂದ್ ದಾರ ಇದೆ ನೋಡು, ಆ ದಾರ ಬಹಳ ಸುಂದರವಾಗಿ ಕಾಣುತ್ತೆ ಕಣೋ, ಅವ್ನ್ ನಿನ್ನ ನೋಡ್ ನಕ್ಕಿದ್ರೆ ನಾನಿವತ್ ನಿನಗ್ ಟ್ರೀಟ್ ಕೊಡಿಸ್ತಾ ಇದ್ದೆ ಬಂಗಾರಿ ಅಂತ ಅಂದೆ. ದೆನ್ ಅದು ತಮಾಷೆ. ಅಕಸ್ಮಾತ್ ನಾನಲ್ಲಿ ಇರ್ಲಿಲ್ಲ ಅಂದೆ, ಅವಳು ಅವ್ರ ಅಪ್ಪನ್ನ ಅಥವಾ ಯಾರನ್ನೋ ಕರ್ಸಿ ಅವನಿಗೆ ಒಡಿಸ್ತಾ ಇದ್ಲು. ನನ್ ಮಗನಿಗೆ ಅದು ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ. ಬಿಕಾಸ್ ದೆನ್ ಐ ಎಕ್ಸ್ಪ್ಲೈನ್ಡ್ ಹರ್, ಪುಟಿ ದಿಸ್ ಇಸ್ ಕಾಲ್ಡ್ ಎಸ್ ಆಟಿಸಮ್. ಫಾರ್ ಹಿಮ್ ಹಿಸ್ ಥ್ರೆಡ್ ಈಸ್ ಮೋರ್ ಬ್ಯೂಟಿಫುಲ್ ದನ್ ಯು, ಸೊ ಈಸ್ ನಾಟ್ ಲಾಫಿಂಗ್ ಅಟ್ ಯು. ಬಿಕಾಸ್ ಶಿ ವಾಸ್ ದೆನ್, ಅಯ್ಯೋ ಆಂಟಿ ಸಾರಿ ಆಂಟಿ ನಂಗೆ ಗೊತ್ತಾಗಿಲ್ಲ. ಐ ಕ್ರಿಯೇಟೆಡ್ ಒನ್ ಅವೇರ್ನೆಸ್ ದೇರ್. ಆಮೇಲೆ ನನ್ನ ಮಗನಿಗೂ ಸಹಜವಾಗಿ ನಾನು ಹೇಳ್ಕೊಡ್ತಾ ಹೋದೆ, ಹೊರಗಡೆ ಹೆಂಗ್ ನಗ್ಬೇಕು, ಹೆಂಗ್ ಮಾಡ್ಬೇಕು. ಆಸ್ ಅ ಮದರ್ ಐ ಹ್ಯಾವ್ ಟು ಟ್ರೈನ್ ಹಿಮ್ ಆಲ್ಸೋ. ಅವನು ಎಷ್ಟು ಪ್ರಯತ್ನ ಪಡ್ತಾನೋ ಸಮಾಜ ಕೂಡ ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ, ಈ ಮಕ್ಕಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಪಟ್ರೆ ಎರಡೂ ಒಂದ್ ರೀತಿಲಿ. ಫಾರ್ ಎಕ್ಸಾಂಪಲ್ ಈಗ ವಿಜುವಲ್ ಇಂಪೇರ್ಡ್ ಇದ್ರೆ ನಾವು ಅವ್ರಿಗೆ ಏನೇನೋ ಬೇರೆ ಬೇರೆ ಹಾಕಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಆಟಿಸಮ್ಗೆ ಕಣ್ಣಿದೆ ಆದ್ರೆ ಏನ್ ನೋಡ್ತಿದ್ದಾರೆ ಅಂತ ಗೊತ್ತಾಗ, ಕಿವಿ ಇದ್ರೆ ಏನ್ ಕೇಳಿಸ್ಕೊಂತಿದ್ದಾರೆ ಅಂತ ಗೊತ್ತಾಗ್ತಿರಲ್ಲ. ಎಲ್ಲ ಇದ್ದು ಏನು ಇಲ್ದೇ ಇರೋ ಭಾವ ನಮ್ಮ ಪೇರೆಂಟ್ಸ್ ಅಲ್ಲಿ ಕಾಡತ್ತೆ. ಆವಾಗ ಈ ತರ ಸಪೋರ್ಟ್ ಸಿಸ್ಟಮ್ ಇದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಅಚೀವ್. ನಿಜ, ಬಹಳ ಇದು ಪ್ರಾಕ್ಟಿಕಲ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿ. ಬಹಳ ಗಂಭೀರವಾದಂತಹ ವಿಷಯ ಇದು. ಕಾರ್ಯಕ್ರಮದ ಕೊನೆ 1 ನಿಮಿಷದಲ್ಲಿದ್ದೀವಿ ನಾವು. 1 ಗಂಟೆ ಮಾತಾಡಿದ್ವಿ ಹೆಚ್ಚು ಕಮ್ಮಿ. ನಿಮ್ಮ ಸಂದೇಶ ಏನು ಅಂದ್ರೆ ಆಟಿಸಮ್ ಹೊಂದಿರುವಂತವರಿಗೆ ಅಫ್ಕೋರ್ಸ್ ಅವ್ರಿಗೆ ಏನ್ ಸಂದೇಶ ಕೊಡ್ತೀವಿ ನಮಗೆ ಗೊತ್ತಿಲ್ಲ. ಅವ್ರಿಗೆ ಕಾಳಜಿ ವಹಿಸಬೇಕು, ಅವ್ರನ್ನ ಒಪ್ಕೋಬೇಕು. ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ ಈ ವಿಚಾರವಾಗಿ? ಆಟಿಸಮ್, ಐ ಆಲ್ವೇಸ್ ಸೇ ದಟ್ ಅಕ್ಸೆಪ್ಟ್ ಆಟಿಸಮ್, ರೆಸ್ಪೆಕ್ಟ್ ಆಟಿಸಮ್. ರೆಸ್ಪೆಕ್ಟ್ ಮಾಡಿ. ಈಗ ನಾನು ಎಕ್ಸಾಂಪಲ್, ನೀವು ಬೆಳ್ಳಗಿದ್ದೀರಾ, ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಬೇರೆ ಯಾರಾದ್ರೂ ಕರ್ರಗಿದ್ದಾರೆ, ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅಂಡ್ ಆಲ್ಸೋ ಐ ಶುಡ್ ರೆಸ್ಪೆಕ್ಟ್, ನಾಟ್ ಓನ್ಲಿ ಅಕ್ಸೆಪ್ಟ್, ಐ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್.
ದಟ್ ಇಸ್ ಗಾಡ್ಸ್ ಕ್ರಿಯೇಷನ್. ಹ್ಮ್ ಅವ್ರು ಬೇಕು ಅಂತ ಮಾಡ್ಕೊಂಡಿದ್ದಲ್ಲ. ಅದು ದೈವತ್ವದ ಯಾವ ದೇವ್ರು ನಂಬಿರ್ತಾರೋ ಆ ದೇವ್ರ ಕ್ರಿಯೇಷನ್ ಅದು. ಸೊ ಅವ್ರು ಹೆಂಗಿದಾರೋ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರ ಬೆಸ್ಟ್ ಸಾಧ್ಯವಾಗಿ ನಾವು ನಿಂತ್ರೆ, ಯಾವಾಗ್ಲೂ ಹೇಳ್ತೀನಿ, ನಾವು ಗರ್ಭಾವಸ್ಥೆಯಲ್ಲಿ ಹೇಗೆ ಒಬ್ಬ ನಮ್ಮ ಪೇರೆಂಟಿಂಗ್ ಇರುತ್ತೆ, ಮಗು ಒಳಗಡೆ ಗರ್ಭದಲ್ಲಿ ಮೂವ್ ಆಗ್ತಾ ಇರುತ್ತೆ, ಆದ್ರೆ ಒಂದು ಬೌಂಡ್ರೀಸ್ ಇರುತ್ತೆ, ಅದು ಹೊರಗಡೆ ಬರೋದಿಲ್ಲ ಅಂಟಿಲ್ ಇಟ್ ಈಸ್ ಕಂಪ್ಲೀಟ್ಲಿ ಡೆವಲಪ್ಡ್. ಅದೇ ತರ ನಾವು ಕೂಡ ಅವ್ರಿಗೆ ಒಂದು ಸಿಸ್ಟಮ್ ಅನ್ನ ಕೊಡ್ಬೇಕು, ಅವ್ರಿಗೆ ಉಸಿರಾಡ್ಲಿಕ್ಕೆ ಒಂದು ಆಸ್ಪದವನ್ನ ಕೊಡ್ಬೇಕು. ತುಂಬಾ ಗಲಾಟೆ ಆಗ್ತಿದೆ ಅಂದ್ರೆ ಅವ್ರ ಮುಂದೆ ಇನ್ನೂ ಡೋಲ್ ಜಾಸ್ತಿ ಬಾರಿಸ್ದಲೆ ಅಟ್ಲೀಸ್ಟ್ ಅಮೆರಿಕಾದಲ್ಲೆಲ್ಲ ಇದೆ, ಆಟಿಸಮ್ ಕಮ್ಯುನಿಟಿ ಆ ತರ ಇದೆ, ಅವರಿಗೋಸ್ಕರ ಸೈಲೆಂಟ್ ಝೋನ್ ಅಂತ ಮಾಡಿದ್ದಾರೆ. ಬೇರೆ ಬೇರೆ ತರ ಮಾಡಿಫಿಕೇಶನ್ಸ್ ಮಾಡಿ ಇಲ್ಲೂ ಕೂಡ ನಮ್ ದೇಶದಲ್ಲಿ ಬರ್ತಾ ಇದೆ ಕಮ್ಯುನಿಟೀಸ್ ಅಂತ ಹೇಳಿ ಡಿಫ್ರೆಂಟ್, ಅವರಿಗೆ ಬೇರೆ ತರ ಮಾಡ್ತಾ ಇದ್ದಾರೆ. ಅವ್ರ ಪ್ರಯತ್ನ ಎಷ್ಟು ನಾವು ಡಿಸೆನ್ಸಿಟೈಸ್ ಮಾಡ್ತೀವೋ ಅವ್ರ ಇಶ್ಯೂಸ್ನ, ನಾವು ಕೂಡ ಇದನ್ನ ಮಾಡ್ತಾ ಹೋದ್ರೆ ಸಾಮಾಜಿಕವಾಗಿ ಎರಡೇ ಥಿಂಗ್. ಯಾವ್ದಾರೋ ಒಂದು ಆಟಿಸಮ್ ಇರೋ ಮಗುನ ಡೈರೆಕ್ಟ್ ಆಗಿ ಅವ್ರ ಪೇರೆಂಟ್ಸಿಗೆ ಹೋಗಿ ಕೇಳ್ಬೇಡಿ, ನಿಮ್ ಮಗನಿಗೆ ಮಾತ್ ಬರಲ್ವಾ, ನಿಮ್ ಮಗನಿಗೆ ಸ್ವಲ್ಪ ಹುಚ್ಚ, ಇದು ನಮ್ಮೂರ್ ಕಡೆ ಎಲ್ಲ ತುಂಬಾ ಕೇಳ್ತಾರೆ, ಓ ಯಾಕೆ ಮಾತ್ ಬರಂಗಿಲ್ಲ, ತೋರ್ಸ್ತಿಲ್ಲ ನೀವು, ಸ್ವಲ್ಪ ಹುಚ್ಚ ಬುದ್ಧಿಮಂದಿ ಇದಾನಲ್ವಾ, ಈ ತರ ಎಲ್ಲ ದಯವಿಟ್ಟು ಕೇಳ್ಬೇಡಿ. ಆಸ್ ಎ ಪೇರೆಂಟ್ ಅವ್ರಿಗೆ ಗೊತ್ತಿರುತ್ತೆ, ಅದ್ರ ಬದಲು ಎಲ್ಲಾದ್ರೂ ಏನಾದ್ರೂ ಒಳ್ಳೇದಿದ್ರೆ ಅದನ್ನ ಸಜೆಸ್ಟ್ ಮಾಡಿ. ಅಕ್ಸೆಪ್ಟ್ ಆಟಿಸಮ್, ರೆಸ್ಪೆಕ್ಟ್ ಆಟಿಸಮ್. ಆಗ್ಲಿ. ಡಾಕ್ಟರ್ ಸುಮನ್ ಅವರು ಬಹಳಷ್ಟು ವಿಚಾರಗಳನ್ನ ಇವತ್ತು ಹಂಚಿಕೊಂಡ್ರಿ. ಆಟಿಸಮ್ನ ಒಂದು ಬೇರೆ ಜಗತ್ತು, ಬೇರೆ ಪರಿಧಿ ಇದೆ, ಆ ಪರಿಧಿಯನ್ನ ಒಪ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಇವತ್ತು ನೆನಪಿಸ್ಕೊಟ್ಟಿದ್ದೀರಿ ನಮಗೆ. ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ ನಮ್ಮ ಚಂದನ ವಾಹಿನಿಗೆ ಧನ್ಯವಾದ. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಇಂದಿನ ಶುಭೋದಯ ಕರ್ನಾಟಕ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ಭೇಟಿಯಾಗ್ತೇವೆ. ನಮಸ್ಕಾರ. ಸ್ವರ್ಗಕ್ಕೆ ಹೋದ ಮೇಲೆ ಅಳುವುದು ಯಾಕವ್ವ, ಗೋಳಾಡುವುದು ಯಾಕವ್ವ, ಬರೆದ ಲೆಕ್ಕ ತಿರಿದ ಮೇಲೆ ಬಿಡಲಿಲ್ಲ ಬ್ರಹ್ಮ, ಅವನ ಬಿಡಲಿಲ್ಲ ಬ್ರಹ್ಮ. ಆತ್ಮಜ್ಞಾನದ ವಚನಗಳು ಅಂತ ಕೂಡ ಕರಿಬಹುದು. ಅಂತಹ ಗೀತೆಗಳನ್ನ ಇವತ್ತು ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ರಿ. ನನ್ನನೆ ನಂಬಿ ಬಂದೆ, ನಾನಿನ್ನ ನಂಬದಾದೆ, ತಂದೆ ತಾಯಿಯ ತೊರೆದೆ, ಅತ್ತೆ ಮಾವರ ಮರೆತೆ, ನಿನ್ನ ಸತ್ಯವ ಅರಿಯದೆ ಹೋದೆ,